ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಭ್ರಮ ಮೀಡಿಯಾ ಹೌಸ್. ಹೌದು ವೀಕ್ಷಕರೇ, ಸಂಭ್ರಮ ಮೀಡಿಯಾ ಹೌಸ್ ಅಲ್ಲಿ ಇಷ್ಟು ದಿನ ನೀವು ಡಬ್ಬಿಂಗ್ ಮೂವಿಗಳನ್ನ ನೋಡ್ತಾ ಇದ್ರಿ. ಆದ್ರೆ ಈಗ ನಮ್ಮದೊಂದು ಹೊಸ ಪ್ರಯತ್ನ ಅನ್ನೋ ತರ ವಾರಕ್ಕೊಂದು ಕತೆ. ಇವತ್ತಿನ ನಮ್ಮ ಸಂಚಿಕೆಯ ಮೊಟ್ಟ ಮೊದಲ ಅತಿಥಿ ಸಾಯಿಬಾಬರ ಪರಮ ಭಕ್ತ, ಪ್ರಾಮಾಣಿಕತೆಗೆ ಕೈಗನ್ನಡಿ ಎನ್ನುವಂತೆ ಸರಳ ವ್ಯಕ್ತಿತ್ವ, ಸುಮಾರು 100ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿ ತೆರೆಯ ಮುಂದೆ ತಂದಿರುವಂತಹ ಸಾಧಕ. ಕೇವಲ 1 ವರ್ಷಕ್ಕೆ 11 ಸಿನಿಮಾಗಳಿಗಿಂತ ಹೆಚ್ಚಿನ ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದ ಒಬ್ಬ ವ್ಯಕ್ತಿ ಅಂತ ಇದ್ರೆ ಅದು ನಿಮ್ಮೆಲ್ಲರ ನೆಚ್ಚಿನ ಓಂ ಸಾಯಿ ಪ್ರಕಾಶ್ ಸರ್. ಸೊ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸೊ ಇಷ್ಟು ನಗುಮುಖದಿಂದ ಚೆನ್ನಾಗಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಹೇಗೆ ಸರ್ ಇಷ್ಟೊಂದು ಸಾಧನೆ ಹೇಗ್ ಸಾಧ್ಯ? ಭಗವಂತ ಕೊಟ್ಟು ಮನುಷ್ಯರು ನಮಗೆ ಆಸೆ ಇರುತ್ತೆ. ಆಶೀರ್ವಾದ ಮಾಡೋರೊಬ್ಬರಿದ್ರೇನೆ ನಮ್ಮ ಆಸೆ ಪೂರೈಸ. ಗುರಿ ಇಲ್ಲದೆ ಗುರಿ ಸಾಧನೆ ಮಾಡೋಕ್ಕಾಗಲ್ಲ. ಗುರಿ ಇರುವಾಗ ಗುರು ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಗುರಿ ಆಗಿರ್ಬೇಕು. ನಾನು ಒಳ್ಳೆ ನಿರ್ದೇಶಕ ಆಗ್ಬೇಕಂತ ಆಸೆ ಪಟ್ಟಿದ್ದೇನೆ, ಒಳ್ಳೆ ನಿರ್ಮಾಪಕ ಆಗ್ಬೇಕಂತ ಆಸೆ ಪಟ್ಟಿದ್ದೇನೆ, ಒಳ್ಳೆ ಮನೋರಂಜನೆ ಕೊಡ್ಬೇಕಂತ ಆಸೆ ಪಟ್ಟಿದ್ದೇನೆ. ಅವ್ರಿಗೆ ಬಾಬಾ ಬ್ಲೆಸ್ ಮಾಡ್ದಿತ್ತ. ಸರ್, ನನಗೆ ನೀವು ನೋಡಿದಾಗ ಅನ್ಸಿದ್ದು ಒಬ್ಬ ಮನುಷ್ಯ ಇಷ್ಟೊಂದು ಪ್ರಾಮಾಣಿಕತೆ ಇರಕ್ ಸಾಧ್ಯನಾ ಅನ್ನೋದು. ಇದು ಹೇಗ್ ಸಾಧ್ಯ? ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಕೊಂಡಿದ್ದಲ್ಲಮ್ಮ. ಹ್ಮ್. ಸಾಯಿಬಾಬಾ ಭಕ್ತ ಅಂತ ಅನ್ಸ್ಕೊಂಡಿದ್ದಲ್ವಾ. ಅಟ್ಲೀಸ್ಟ್ ಅವರ ಹೆಸರು ಉಳಿಸ್ಬೇಕು ನಾನು. ಅವರ ಹೆಸರು ನೀವು ಉಳಿಸ್ಬೇಕು. ಹೌದಲ್ವಾ. ಈಗ ಮಠನಗರಿಗೆ ರಾಘವೇಂದ್ರ ಮಠನಗರಿ ಇರ್ತಾರೆ, ಭಕ್ತ ಆಗಿರ್ಬೋದು. ಬಟ್ ಒಳ್ಳೆ ಕೆಲಸಕ್ಕೆ ಭಗವಂತರ ಹೆಸರು ಉಪಯೋಗಿಸ್ಕೋಬೇಕು. ಭಗವಂತರ ಹೆಸರು ಇಟ್ಕೊಂಡ ಮೇಲೆ ಒಳ್ಳೆಯವನಾಗಿ ಬಾಳ್ಬೇಕು. ಆವಾಗೆ ಅವರು ನಮ್ಮಲ್ಲಿ ಇರ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲ ಸುಮ್ಮನೆ ನಾವೇನೋ ವ್ಯವಹಾರಕ್ಕೋಸ್ಕರ ನಾವು ಉಪಯೋಗಿಸ್ಕೊಂತೀವಿ ಅನ್ನುವಾಗ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಪುನಃ ಇದ್ದವ್ರಿಗೆ ಕಷ್ಟ ಆಗತ್ತೆ. ಸಾಯಿ ಪ್ರಕಾಶ್ ಅಂತ ನಾನು ಅನ್ಕೊಂಡು ಇಟ್ಕೊಂಡಿದ ಮೇಲೆ ಅವ್ರಿಗೆ ಗೌರವ ಕೊಡಬೇಕು. ಅವ್ರು ಏನು ಹೇಳ್ತಾರೆ ಸಮಾಜಕ್ಕೆ, ನನ್ನ ಪೂರ್ವಕವಾಗಿ ಏನು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಅದನ್ನೆಲ್ಲವೂ ನಾವು ಅನ್ಸ್ಕೋಬೇಕು. ಇಲ್ಲಾದ್ರೆ ತಪ್ಪಾಗತ್ತೆ. ಹೌದಲ್ಲ? ಹೌದು, ಖಂಡಿತ ಸರ್. ಹಾಗಾದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಚೂರ್ ಕೇಳೋಣ ಅಂತ ಕ್ಯೂರಿಯಾಸಿಟಿ ನನಗೆ. ಹೇಗೆ ಕನ್ನಡದ ಬಗ್ಗೆ ಒಲವು ಬಂತು ಅನ್ನೋದು ಒಂದು ದೊಡ್ಡ ಕ್ವಶನ್ ನನಗಿದೆ. ಹೌದು, ಯಾಕಂದ್ರೆ ನಾನು ಹುಟ್ಟಿದ್ದು ಆಂಧ್ರದಲ್ಲಿ, ಗುಂಟೂರು ಜಿಲ್ಲಾ ಫೆರ್ವಿಬೋದಿಲ್ಲ. ನಾವು ರೈತ ವ್ಯವಸಾಯ ಕೊಂಡಿದ್ದೇವೆ. ತಂದೆ ವ್ಯವಸಾಯ ಮಾಡೋ, ನಮ್ಮ ತಾಯಿ ನಮ್ಮ ತಂದೆ ಸಹಕಾರ ಮಾಡೋ. 1963 ಶಿರಡಿ ಬಾಬಾಂಡಿ ಪರಿಚಯ ಆಗಿದ್ದಾರೆ. 1963 ನಾನು 11 ವರ್ಷದ ಹುಡುಗ. ಆವಾಗ ಶಿರಡಿ ಬಾಬಾ ಅವ್ರಿಗೆ ನನ್ಗೆ ಗೊತ್ತಾಯ್ತು. ಒಂದು ಪುಸ್ತಕ, ಒಂದು ಫೋಟೋ, ಒಬ್ಬ ಲಾರಿ ಡ್ರೈವರ್ ನನ್ನ ತಂದು ಕೊಟ್ಟಿದ್ದಾರೆ. ಅದು ಓದುವಾಗ ನನಗೆ ಗೊತ್ತಾಯ್ತು, ಮಾನವ ಜನ್ಮ ತುಂಬಾ ವಿಶಿಷ್ಟವಾದಂಥದ್ದು. ನಾವು ಕುಲ, ಮತ, ಧರ್ಮ ಇದೆಲ್ಲ ಇಟ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀವಿ, ನೋವು ಬರ್ತಾ ಇದೆ. ನಾವು ಇದೆಲ್ಲವೂ ತಪ್ಪು ಅನ್ನೋದನ್ನ ನಾನು ಸತ್ಯಂತ ಪುಸ್ತಕದಲ್ಲಿ ನಾನು ಓದಿದ್ದಿಲ್ಲ. ಆ ಕಾಲದಲ್ಲಿ ಅಗ್ರಬ್ಲ ಅಂತ ಹೇಳ್ಕೊಂತಲ್ವಾ, ಅವರು ಒಂದು ಕೆಳಮಟ್ಟದಿರೋವನ್ನ ಬೇರೆ ಕೊಡೋದನ್ನ ಭಾವಿಸಿ ತುಂಬಾ ನೋವು ಕೊಡೋರು ಆ ಕಾಲದಲ್ಲಿ. ನಾನು ಪ್ರೊಟೆಕ್ಟ್ ಮಾಡಿದ್ದೀನಿ ಓದಿದ ಮೇಲೆ. ಮಟ್ಟಿಗೆ ಚೇಂಜಸ್. ಹೌದು, ಯಾಕಂದ್ರೆ ಭಗವಂತ ಎಲ್ಲರಿಗೂ ಜನ್ಮ ಕೊಡ್ತಾರೆ. ನಾವು ಎಂತ ಕೋಟೀಶ್ವರ ಆದ್ರೂ 1000 ಕೋಟಿ ಆಗ್ಬೋದು, ಅಮ್ಮನೇ ಆಗ್ಬೋದು, ಬೇನಿಲ್ ಹೋಗಿ ಕ್ಲೀನ್ ಮಾಡಕ್ಕಾಗತ್ತ? ಅವ್ರಿಲ್ಲ ಅಂದ್ರೆ ನಾವು ಬದುಕಕ್ಕಾಗತ್ತ? ನಮಗಿಂತ ಅವರು ಅಗ್ರ ಕೊಡೋದು. ನಿಜ ಹೇಳ್ಬೇಕಂದ್ರೆ ಗಾರ್ಬೇಜ್ ಅವ್ರು ಬರ್ತಾರೆ ಬೆಳಗ್ಗೆ, ಇಷ್ಟು ಕೆಟ್ಟದೆಲ್ಲ ತಗೊಂಡು ಹಾಕಿ ಅವ್ರ ಕೈನಲ್ಲಿ ತಗೊಂಡು ನೀಟಾಗಿ
ಭಗವಂತ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರೋನಾ ಟೈಮ್ನಲ್ಲಿ ಈ ಗಾರ್ಬೇಜ್ ಇವ್ರಿಗೆಲ್ಲ ಪಾದ ತೊಳೆದು ನಮಸ್ಕಾರ ಮಾಡಿದ ಸನ್ನಿವೇಶ ನೀವು ಟಿವಿನಲ್ಲಿ ನೋಡಿರ್ತಾರೆ. ಅವರೆಲ್ಲ ನನ್ನ ಪರಿಸ್ಥಿತಿ ಏನಾಗ ಒಂದು ದಿನ ಈ ಏರಿಯಾ ಬರಲಿಲ್ಲ ಅಂದ್ರೆ ಖಂಡಿತ ಸರ್, ಖಂಡಿತ. ನಾಯಿಗಳೆಲ್ಲ ಹಾಳು ಮಾಡಿಬಿಟ್ಟು ಅದರಿಂದ ನಾವೇನಂದ್ರೆ ಮಾನವರೆಲ್ಲ ಒಂದೇ, ಸಬ್ಕಾ ಮಾಲಿಕ್ ಏಕ್, ಎಲ್ಲರಿಗೂ ಭಗವಂತ ಒಬ್ಬನೇ ತಿಳ್ಕೋಬೇಕು ಅನ್ನೋ ಭಾವ ನನಗೆ ಹೇಳ್ಕೊಟ್ಟಿತ್ತು. ನಾನು ಹನುಮಾನ್ ನಾಟ್ಯ ಮಂಡಳಿ ಹನುಮಾನ್ ಭಕ್ತ ಸಮಾಜ ಅಂತ ಸ್ಥಾಪನೆ ಮಾಡಿದೆ. ಈ ಹನುಮಾನ್ ಭಕ್ತ ಸಮಾಜದಲ್ಲಿ ಎಲ್ಲಾ ಜಾತಿಯವರು ಆಲ್ ಎಲ್ಲನ್ನ ಕ್ರೋಢೀಕರ ಮಾಡಿದೆ ನಾನು. ಆಗಿನ ಕಾಲ ಅದಕ್ಕೆ ಆಂಜನೇಯ ಸ್ವಾಮಿ ಇವತ್ತು ಮುಸ್ಲಿಂ ಪೂಜೆ ಮಾಡಬೇಕು, ನಾಳೆ ಕ್ರಿಶ್ಚಿಯನ್ ಪೂಜೆ ಮಾಡಬೇಕು, ಎಲ್ಲಾ ಜಾತಿಯವರು ಡೈಲಿ ಒಬ್ಬೊಬ್ರು ಮಾಡದೇ ಇರಬೇಕು. ಅಂದ್ರೆ ನೀವು ಹಿಂದೂ ಕ್ಯಾಸ್ಟ್ ಅಲ್ಲೇ ಮೇಲೆ ಕೆಳಗೆ ನೋಡಿಲ್ಲ, ಧರ್ಮದಲ್ಲೇ. ಆಮೇಲೆ ಆಕ್ಚುಲಿ ಆ ಕಾಲದಲ್ಲಿ ಕ್ರಿಸ್ಟಿಯಾನಿಟಿ ಅಂತ ನಾವೇನು ಹೇಳ್ತಾ ಇದೀವಿ, ನಾವು ಈ ಕ್ಯಾಥಲಿಕ್ ಅಂತ ಏನು ಹೇಳ್ತಾ ಇದೀವಿ, ಬಾಪ್ಟಿಸ್ಟ್ ಅಂತ ಏನು ಹೇಳ್ತಾ ಇದೀವಿ, ಅವರೆಲ್ಲರೂ SC ಆ ವರ್ಗದವರೇ ಕನ್ವರ್ಟ್ ಆಗಿದ್ದಾರೆ. ಯಾಕೆ ಕನ್ವರ್ಟ್ ಆಗಿದ್ದಾರೆ ಅಂದ್ರೆ ಇಟ್ ಇಸ್ ಎ ರಿವಲ್ಯೂಷನ್. ನಮ್ಮ ಬಸವಣ್ಣವರ ಕಾಲದಲ್ಲಿನು ಕೀಳು ಜಾತಿಯವರು ಈ ಬ್ರಾಹ್ಮಣ ಅಗ್ರಹಾರಕ್ಕಾಗಿ ಬರಬಾರದು, ಪ್ರಾಣ ಹೋಗ್ತಾ ಇದ್ರು ಆ ಬಾವಿಯಿಂದ ಒಂದು ಚೆಂಬು ನೀರು ಅವರಿಗೆ ಬಾಯಿಗೆ ಹಾಕಲ್ಲ. ಆದರೆ ಕ್ರಾಂತಿ ಮಾಡಿದ್ದಾರೆ ಯಾರು? ಬಸವಣ್ಣನವರು. ಹೌದು. ಬ್ರಾಹ್ಮಣ ಹುಡುಗಿಗೆ ಚೆಮ್ಮಾರ ಹುಡುಗನ ಕೊಟ್ಟು ಮದುವೆ ಮಾಡಿ ಕ್ರಾಂತಿ ತಂದಿದ್ದಾರೆ. ಹೌದಾ? ಖಂಡಿತ ಸರ್. ಇನ್ನು ನಮ್ಮ ಕರ್ನಾಟಕದಲ್ಲಿ ಅಂತ ಅದ್ಭುತವಾದಂಥ ಚರಿತ್ರೆ ಇದೆ. ಇನ್ನು ಬರ್ತಾ ಬರ್ತಾ ಮುಸಲ್ಮಾನರ ಆಡಳಿತ ಆಗ್ಬೋದು, ಈ ಬ್ರಿಟಿಷ್ ಅವರ ಆಡಳಿತ ಆಗ್ಬೋದು. ಈ ಬ್ರಿಟಿಷ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೇ ಕ್ಯಾಚ್ ಈ ಅಗರಗುಲದವ್ರು ಏನೇನು ತೊಂದರೆ ಕೊಡ್ತಾ ಇದ್ದಾರೋ ಆ ಬೀದಿಗೆ ಬರಬಾರದು, ಗುಡಿಗೆ ಪ್ರವೇಶ ಇಲ್ಲ, ನೀವು ದರ್ಶನ ಮಾಡ್ಕೊಳಂಗಿಲ್ಲ ಅಂತ ಏನು ಕೆಟ್ಟ ದಾಗಿ ಮಾತಾಡಿರ್ತಾರೋ, ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಸಣ್ಣ JSS ವಿಗ್ರಹ ತಂದು ಒಂದು ಶೆಡ್ನಲ್ಲಿ ಇಟ್ಟುಬಿಟ್ಟು ನೀವು ಬಂದು ಮುಟ್ಟಬಹುದು. ಅಂದೇಶ್ ಅವ್ರು ಏನ್ ಅನ್ಸ್ಬೋದು ಹೇಳಿ? ಅದು ಹಿಂಗ್ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಇರುತ್ತೆ ಅಲ್ಲ. ಯಾರು ನೀನು ಕೆಟ್ಟವನು, ನೀನು ಹೋಗಿ ಈಗ ಬರಬೇಡ, ನೀನು ಕೇಳಕೊಡೋದು ಅಂತ ಏನೇನು ಅವಮಾನ ಮಾಡಿದವರು ಇವರು ಅವನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಏನ್ ಕ್ರಿಸ್ಟಿಯಾನಿಟಿ, ಏನ್ ಕ್ಯಾಥಲಿಸಮ್, ಏನ್ ಬಾಪ್ಟಿಸ್ಟ್ ಅಂತ ಹೇಳ್ತಾ ಇದ್ದೋ ಆ ಕಾಲದಲ್ಲಿ ಹುಟ್ಟಾಕಿತ್ತು. ಭಗವಂತ ನಿಮ್ಮವನೇ, ಭಗವಂತ ಮುಟ್ಟಬಹುದು, ಶೂ ಹಾಕೊಂಡು ಬನ್ನಿ, ಚೆಪ್ಪಲ್ ಹಾಕೊಂಡು ಬನ್ನಿ, ಆತ್ಮಶುದ್ಧಿಯಾಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಆ ಕಾಲದಲ್ಲಿ. ಅದಕ್ಕೆ ನಮ್ಮ ಇವಾಗ ಹೋರಾಟ ಮಾಡಿದೆ, ಸನಾತನ ಧರ್ಮ ಹಿಂದುತ್ವ ಸ್ವಲ್ಪ ಕೆಳಗೆ ಹೋಗ್ತಾ ಇದೆ, ಬೇರೆಯವರಿಗೆ ಮೇಲೆ ಬರ್ತಾ ಇದೆ ಅಂದ್ರೆ ನಾವೇ ಕಾರಣ. ನಾವು ಅವ್ರು ದೂರ ಮಾಡಿದೀವಿ, ನಾವು ಮುಟ್ಟಬೇಡ ಅಂತ ಹೇಳಿದೀವಿ. ಪ್ರಾಣ ಹೋಗ್ತಾ ಇದ್ರು ಒಂದು ಚೆಂಬು ನೀರು ಕುಡಿಕೆ ನಾವು ಇಷ್ಟಪಡಲಿಲ್ಲ. ಯಾರು ಅವ್ರಿಗೆ ಆಶೀರ್ವಾದ ಮಾಡಿದಾರೋ, ಯಾರು ಅವರಿಗೆ ಹತ್ರ ತಗೊಂಡಿದಾರೋ, ನಾವು ಏನಾದ್ರೆ ಕೆಟ್ಟದಾಗ ನೋಡ್ತೀವಿ. ಅವ್ರಿಗೆ ಏನೋ ಒಂದು ಚಿಟ್ಟಿ ತರ್ತಾರೆ, ಪೂಜೆ ಮಾಡ್ತಾರೆ, ಪವಿತ್ರ ಮಾಡ್ತಾರೆ, ವರ್ಷಕ್ಕೊಂದ್ಸಲ ಸಮಾಧಿ ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಈ ನಮ್ಮ ತಂದೆ ದೇವಾಲಯ ನಡೀತಾರ. ಈಗ ಮಾನವರಿಷ್ಟು ನಿಕೃಷ್ಟ ಅಂತ ಹೇಳಕ್ ಇಷ್ಟಪಡ್ತೇನೆ. ಸತ್ತೋಗಿದ ತಂದೆ ಆಗಿ ತಾಯಿ ಆಗ್ಬೋದು, ಆಚೆ ಇಡ್ತೀವಿ. ಸತ್ತೋಗಿದಂತ ಕುರಿನೋ ಮೇಕನೋ ಮಾಂಸನೋ ತಿಂತೀವಿ. ಮನೆಗೆ ತಗೊಂಡು ಬಂತೀವಿ. ನೋಡಿ ಎಷ್ಟು ಬ್ಯಾಡ್ ನೋಟೇಶನ್ ಅಂತ. ತಾಯಿ ಅಷ್ಟು ಅಪವಿತ್ರಲ್ಲ ಸತ್ತ ಮೇಲೆ, ತಂದೆ ಅಷ್ಟು ಪವಿತ್ರವಾದಂತವನ ಸತ್ತ ಮೇಲೆ. ಸತ್ತೊಯ್ದ ಮಾಂಸ ನೀವು ಸಾಯಿಸಿ ಆ ಮಾಂಸ ತಂದು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಹಬ್ಬ ಮಾಡ್ಕೊಂಡು ತಿಂತಿರಲ್ವಾ? ತಂದೆ ತಾಯಿಗೆ ಅಷ್ಟು ಗೌರವ ಕೊಡದೆ ಬೇಡವ? ಸತ್ತೋದ ತಕ್ಷಣ ಹೆಣ ಆಗ್ಬಿಟ್ಟಿವ ನಾವು. ಇದೆಲ್ಲವನ್ನು ಬಾಬಾ ಅವರೇ ನನಗೆ ಆ ಕಾಲದಲ್ಲಿ ಹೇಳ್ಕೊಟ್ಟಿದ್ರು. ಇಂಥ ಸಿಂಪಲ್ ಥಿಂಕಿಂಗ್ ಮೇ ಬಿ ಸಾಮಾನ್ಯ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಮಾಡಬೇಕು. ಯಾಕಂದ್ರೆ ನೀನು ಒಂದಿನ ಸತ್ತೋಯ್ತಲ್ವಾ, ನಿನ್ ಮಕ್ಕಳನ್ನು ಆಚೆ ಬಿಸಾಕ್ತಾರಲ್ವಾ? ನೀವು ನಿಮ್ಮ ತಂದೆ ತಾಯಿನ ಮನೇಲಿ ಇಟ್ಕೊಂಡ್ರೆ ಅವ್ರ ಮನೇಲಿಟ್ಟು ಕೆಣಾದ್ಮೇಲೆ ನಮ್ಮನ್ನು ಪೂಜೆ ಮಾಡ್ತಾರೆ. ಸರ್, ನಿಮ್ಗೂ ಕ್ಯಾಥೋಲಿಕ್ ಧರ್ಮಕ್ಕೂ ಎಲ್ಲ ಒಂದು ಕಡೆ ಲಿಂಕ್ ಇದೆ ಅಂತ ನಾನು ಕೇಳ್ಪಟ್ಟೆ.
ಎಲ್ಲಾ ಧರ್ಮ ಒಂದೇ ಅಂತ ಶಿಡಿ ಬಾಬಾ ಹೇಳಿದಾರಲ್ವ, ಅದಕ್ಕೆ ನಮ್ಮದು ಓಮ್ ಟೋಟಲ್ ಆಗಿ. ಇದು ಕ್ರಾಸ್. ಮೂನ್ ಅಂಡ್ ಸ್ಟಾರ್ ಮುಸಲ್ಮಾನ್ ಧರ್ಮ, ಹೌದಲ್ಲ? ಇದು 1963 ತಯಾರು ಮಾಡ್ಕೊಂಡಿದ್ದೀರಿ. ಎಲ್ಲ ಬುಕ್ಗಳು ಬರ್ಕೊಂತ ಇರ್ತೀನಿ ನಾನು. ಯಾವತ್ತೂ ಒಂದಿನ ಈ ಪ್ರಪಂಚಕ್ಕೆ ಹೇಳೋ ಅವಕಾಶ ಬಂದ್ರೆ ಹೇಳೋಣ ಅಂತ. ಇವಾಗ ಹೇಳಕ್ ಅವಕಾಶ ಸಿಕ್ತು. ಈಗ ತುಂಬಾ ವೇದಿಕೆಗಳಿದೆ ಸರ್, ನೀವು ಬರ್ತೀರಂತಂದ್ರೆ ಮಾತಾಡಕ್ಕೆ ತುಂಬಾ ವೇದಿಕೆಗಳಿದೆ. ಯಾಕಂದ್ರೆ ನಾವು ಸಣ್ಣದು ಬಿಡ್ತಾ ಇದೀವಿ, ದೊಡ್ಡದು ತಗೊಳ್ತಾ ಇದೀವಿ. ಅದಕ್ಕೂ ಸ್ವಾಮೀಜಿ ಒಬ್ರು ಹೇಳ್ತಾರೆ, ಎಲ್ಲೋ ಹೋಗ್ತಾ ಇರ್ತೀವಿ ದೇವಸ್ಥಾನಗಳ, ಚಪ್ಪಲಿ ಕಿತ್ತೋಗುತ್ತೆ. ಆ ಶಾಪ್ ಅವ್ರು ಕೇಳ್ಬೋದು, ಅಣ್ಣ ಚಪ್ಪಲಿ ಕಿತ್ತೋಯ್ತು, ಇಲ್ಲಿ ಇಟ್ಬಿಡ್ತೀನಿ, ಆಮೇಲೆ ಬಂದು ತಗೊಂಡು ಹೋಗ್ತಾನೆ, ಇಟ್ಬಿಟ್ಟು ಹೋಗಿ ಸರ್ ಅಂತಾರೆ. ಹೌದಲ್ವ? ಯಾರು ಸತ್ತೋಗ್ತಾರೆ, ಶಾಪ್ ಹತ್ರ ಹೋಗ್ತೀವಿ, ನಮ್ಮ ಮನ ಸತ್ತೋಯ್ತೆ, ಸ್ವಲ್ಪ ಹೊತ್ತು ಹಣ ಇಟ್ಕೊಳ್ಳಿ. ಚಪ್ಪಲಿಗಿರೋ ಮರ್ಯಾದೆ ಮನುಷ್ಯನಿಗಿಲ್ಲ ಅಂತನಾ? ಹೌದು, ನಿಜ ಅಲ್ವಾ? ಹೌದು, ಖಂಡಿತ. ಇದರಲ್ಲಿ ಏನು ಸುಳ್ಳಿದೆಯಾ? ಸತ್ಯವಾಗ್ಲೂ ಇಲ್ಲ ಸರ್. ಅಂದ್ರೆ ಆತರ ನಿಕೃಷ್ಟ ನಾವೇ ಮಾಡ್ಕೊಂಡಿದೀವಿ ನಾವು. ಯಾವಾಗ ತಂದೆ ತಾಯಿ ಸಹ ಹೆಣ ಆದ ತಕ್ಷಣ ಆಚೆ ತಗೊಳ್ಳಿ, ಆಚೆ ತಗೊಳ್ಳಿ, ಆಚೆ ತಗೊಳ್ಳಿ, ಆಚೆ ತಗೊಳ್ಳಿ ಅಂತ ಮನೇಲಿ ಸಾಯ್ಬಾರ್ದು ಅಂತ ಎಷ್ಟು ತೊಂದರೆ ಕೊಡ್ತೀವಿ ಅಂದ್ರೆ ಪಾಪ ಇನ್ನೂ ಪ್ರಾಣ ಹೋಗಿರೋದು. ಅಷ್ಟೊತ್ತಿಗೆ ತಗೊಂಡು ಆಚೆ ತಗೊಂಡು ಚಾಪ ಹಾಕಿ ಮಲಿಸಿ ಅಂತ ಹೇಳ್ತಾರೆ. ನೋಡಿ ಅಮ್ಮ, ಹೆತ್ತ ತಂದೆ ತಾಯಿ ದೇವ್ ನೀವು ನೋಡಿದೀರಾ? ಇಲ್ಲ ಸರ್. ಅವ್ರೇನ್ ನೋಡಿದಾರ? ನೋಡಿದವ್ರು ಯಾರಾದ್ರೂ ಸ್ವಲ್ಪ ಅಡ್ರೆಸ್ ಹೊಡಿಯೋದು, ಅವ್ರ ಹತ್ರ ನಾನು ಮಾತಾಡ್ತೇನೆ. ಸತ್ತ ಮೇಲೆ ಸ್ವರ್ಗಕ್ಕೂ ನರಕಕ್ಕೂ ಹೋಗಿ ಏನೋ ವಿಡಿಯೋ ಮಾಡ್ಕೊಂಡು ತಂದು ಕೊಡಿ ಅಂತೇಳಿ ಚಂದ್ರಮಂಡಲಕ್ಕೆ ಹೋಗ್ತಾರೆ, ಸೈನ್ಸ್ ಓಕೆ ಅಲ್ವಾ? ನಾವು ಸಿನಿಮಾದಲ್ಲಿ ತೆಗಿತೀವಿ ನಾವು, ಎಲ್ಲಿಗ್ ಬೇಕಾದ್ರೂ ನಮ್ಮ ನೀವೇ ತೋರಿಸಿದಿರಲ್ಲ ಸರ್. ಬಟ್ ಒಂದು ಇಮ್ಯಾಜಿನ್, ಸಿನಿಮಾ ಅನ್ನೋದು ಒಂದು ಮನೋರಂಜನೆ. ಒಂದು ಹೇಳಿದ್ದಾರೆ, ಮನುಷ್ಯ ಕೇಳೋದು ನೀನು ಹೇಳ್ತಾನೆ ಇರಿ ಅಷ್ಟೇ. ಇಷ್ಟು ಜನ ಮಠಾಧೀಶರು ಇದ್ದಾರೆ, ಶ್ರೀಗಳಿದ್ದಾರೆ, ಪ್ರತಿಯೊಬ್ಬರಿಗೆ ಶಿಷ್ಯರು ಅನ್ವಯ ವಿಧಾನ ಇಲ್ವಾ? ಇದ್ದಾರೆ, ಅದು ಇನ್ನು ನಮ್ಮಲ್ಲಿ ಕಳೆದು ಹೋಗಿಲ್ಲ ಅಂತ. ಗುರುವಾರ ನೀವು ಮಲ್ಲೇಶ್ವರ ದೇವಸ್ಥಾನ ಬನ್ನಿ, ನಿಮ್ಗೊಂದು 2-3 ಸ್ತ್ರೀ ಅವಸ್ಥಾ ದರ್ಶನ ನೋಡಿ. ಸೋಮವಾರ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ದಿನ ದರ್ಶನ ಮಾಡ್ಕೊಳಕ್ಕೆ. ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದ್ ದಿನ ಆಗುತ್ತೆ ದರ್ಶನ ಮಾಡಕ್ಕೆ. ಇನ್ನೂ ಇದೆ, ಬಟ್ ಕಪಟ ಭಕ್ತಿ. ಅವತ್ತು ಒಂದು ದಿನಾನೇ ಅವ್ರ ಭಕ್ತರಾಗಿರ್ತಾರೆ. ಹೌದು. ಈ ಫೋಟೋಗಳಲ್ಲಿ ದೇವರಿದ್ದಾರೆ, ಪೂಜೆ ರೂಮಲ್ಲಿ ದೇವರಿದ್ದಾರೆ, ಆಚರಣೆ ಬೈತಾ ಇರ್ತಾರೆ. ಅಷ್ಟೊತ್ತು ಮಂತ್ರ ಹೇಳ್ತಾರೆ, ಹೌದು. ಆಚರಣೆ ಕೆಲಸವನ್ನೇ ಅವ್ರನ್ನ ಬೈತಾ ಇರ್ತಾರೆ, ಫೋನಲ್ಲಿ ಬೈತಾ ಇರ್ತಾರೆ. ಅಂದ್ರೆ ಇಲ್ಲಿ ದೇವರಿಲ್ಲ ಅಂತ ಅವ್ರ ಕಾಲ ಅಂದ್ರೆ ಆ ವಿಗ್ರಹಕ್ಕೆ ಮಾತ್ರ ಮರ್ಯಾದೆ ಅನ್ನೋತ ಮತ್ತೋಗ್ಬಿಡ್ತೀವಿ. ಹೌದು. ಹ? ಹೌದು ಇದೆಲ್ಲವೂ ಬಾಬಾ ಅವ್ರು ಹೇಳಿಕೊಟ್ಟಿತ್ತು. ಸರ್. ನಿಮ್ಗೆ ನಾನು ಇದನ್ನಕ್ಕ ನೀವು ನಂಬಿದರೆ ನಾನು ಹೇಳ್ದಂಗೆ ಮಾಡಿ, ನಾನು ಹೇಳಿದ ದಾರಿಯಲ್ಲಿ ನಡಿ ಅಂತ ಹೇಳ್ತಾರೆ. ನೀವು ನಂಬಿ ನಟನ ಮಾಡಿದ್ರೆ ನಟನ ಮಾಡಿ ತಪ್ಪೇನಿ, ಯು ವಾಂಟ್ ಫೀಲ್. ತಿರುಪತಿ ಇವತ್ತು ದರ್ಶನಕ್ಕೆ ಹೋದ್ರೆ 12 hours, 18 hours, 16 hours ಆಗುತ್ತೆ. 10,000 ಟಿಕೆಟ್ ಇರುತ್ತೆ. ಲೈಫ್ನಲ್ಲಿ ಒಂದು 50,000 ಟಿಕೆಟ್ ಇರುತ್ತೆ, ಕೋಟಿ ರೂಪಾಯಿ ಟಿಕೆಟ್ ಇರುತ್ತೆ, 300 ರೂಪಾಯಿ ಟಿಕೆಟ್ ಇರುತ್ತೆ, ಎಲ್ಲ ಇರುತ್ತೆ. ಭಗವಂತನ ವೆಂಕಟೇಶ್ವರ ಮಾಡಲಿಲ್ಲ, ಅಲ್ಲಿರುವಂತ ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ ಮಹಾನುಭಾವ, ಅವ್ರು ಮಾಡಿದ್ದಾರೆ. ದೊಡ್ಡವರಿಗೆ ಒಂಥರ ದರ್ಶನ, ದೊಡ್ಡವರಿಗೆ ಒಂದ ದುಡ್ಡಿರೋರಿಗೆ. ಅಂದ್ರೆ ಭಗವಂತನ ಮಾಡ್ತಾ ಇದ್ದಾರೆ. ಮಾರಬೇಕಾದ್ರೆ ಅವ್ರ ಸಿದ್ಧಾಂತ ಭಗವಂತನಲ್ಲ. ಮಾರೋದಂದ್ರೆ ಒಂದು ಪುಸ್ತಕ ರೂಪೇನೋ ವ್ಯಾಖ್ಯಾನ ರೂಪೇನೋ ಜನರಲ್ಲಿ ತಿಳಿಸಬೇಕು. ಮಹಾರಾಜ್ ಅಂದ್ರೆ ಏನು, ಅವ್ರ ಚರಿತ್ರೆ ಏನು ಅದು ತಿಳಿಸಬೇಕು. ದರ್ಶನಕ್ಕೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, ಸಾವಿರಾಂತರ ರೂಪಾಯಿ ತಗೊಂಡು ನಮ್ಮನ್ನ ಒಂದ್ ರೀತಿ ಫೂಲ್ಸ್ ಮಾಡ್ತಾ ಇದ್ರು. ದೇವ ದರ್ಶನ ಫ್ರೀ ಆಗ್ಬೇಕಲ್ವ? ಅದೇ ನಾನ್ ಕೇಳ್ಪಟ್ಟೆ ಸರ್, ನಿಮ್ಗೆ ಬಾಬಾ ಅವರ ದರ್ಶನ ಆಗಿದೆ ಅಂತ. ನಂಬಿಕೆ ಅನ್ನೋದು ತಂದೆ ತಾಯಿಗಿಂತ ದೊಡ್ಡದು. ಕೆತ್ತ ಮೇಲೆ ಮಗನ್ ಕಿತ್ತಿದ ಮೇಲೆ ತಾಯಿ ಪರಿಚಯ ಮಾಡ್ತಾರೆ, ಯಾರನ್ನ ತಂದೆಯು ಅಂತ. ಹೌದಲ್ವಾ? ನಿಜ ಇಲ್ವೋ ಗೊತ್ತಿಲ್ಲ, ಪಾಟಿಗಳಿಂದ ನಂಬ್ತಾ ಇದ್ದಾರೆ. ನಿಜ, ಸೃಷ್ಟಿ ಇದು. ಹೌದು. ಗಾಂಧಿ ಮಹಾತ್ಮನಾದ್ರೂ ಅವ್ರ ತಾಯಿ ನಿಮ್ಮ ಅಪ್ಪ ಅಂತ ಪರಿಚಯ ಮಾಡಿರ್ತಾರೆ. ರಾಮಕೃಷ್ಣ ಪರಮಹಂಸರಿಗೂ ಅದೇ ತರ ಪರಿಚಯ ಮಾಡಿರ್ತಾರೆ.
ಅಂದ್ರೆ ಕಲಿಯುಗದಲ್ಲಿ ಎಲ್ಲ ತಾಯಿದಾರಲ್ಲ ಹೇಳ್ತಾ ಇದ್ರು. ಇವಾಗ ಎಲ್ಲರೂ ಸಾಯಿಸ್ತಾ ಇದಾರೆ ಒಂದ್ ಕಡೆ, ಹೌದು, ಫ್ರಿಜ್ ಅಲ್ಲಿ ಹೆಣ ಆಗ್ತಾ ಇದ್ದಾರೆ. ಈ ಬೇರೆ ಬೇರೆ ಮಾಡ್ತಾ ಇದಾರೆ. ಇವಾಗ ಸ್ತ್ರೀ ಅನ್ನೋದು, ಸ್ತ್ರೀ ಮೂರ್ತಿಗೆ ನಾವು ಎಷ್ಟು ಗೌರವ ಕೊಟ್ಟಿದೀವೋ, ಎಲ್ಲಿ ಸ್ತ್ರೀ ಮೂರ್ತಿ ನಾವು ಗೌರವ ಕೊಡ್ತಾರೆ ಚೆನ್ನಾಗಿರುತ್ತೆ ಪ್ರಪಂಚ ಅಂತ ಹೇಳ್ತಾ ಇದ್ವು. ಯಾಕೋ ಆ ಸ್ತ್ರೀ ಮೂರ್ತಿಗಳೆಲ್ಲ ರೌದ್ರ ರಾಕ್ಷಸ ಸ್ವಲ್ಪ ತಾಳ್ತಾ ಇದ್ದಾರೆ. ಅವ್ರ ಬಗ್ಗೆ ಅಪ್ಪ ಮಾತಾಡೋಣ. ಬಾಬಾ, ಧರ್ಮಪೀಠ ಶೂಟಿಂಗ್ ನಡೀತಾ ಇರುವಾಗ ಆಲ್ ಆಫ್ ಸಡನ್ ಬೆಂಗಳೂರು ಪ್ಯಾಲೇಸ್ ನಲ್ಲಿ ತುಂಬಾ ಮಳೆ, ಗಾಳಿ ಎಲ್ಲ ಬಿರುಗಾಳಿ ಎಲ್ಲ ಬಂತು. ಯಾವಾಗ ಮಳೆ ಬಂದು ಕೆಮಾರಲ್ಲಿ ಸೇಫ್ ಮಾಡ್ಕೋಬೇಕಲ್ವಾ, ಕೆಮಾರ ತಗೊಂಡೆಲ್ಲ ಹೋಗಿದ್ದಾರೆ. ನಾನು ಧೀರೇಂದ್ರ ಗೋಪಾಲ್ ಅವರು ಮಾರುತಿ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ನಾವು. ಅಲ್ಲಿ ದೇವರ ಅಷ್ಟಕ್ಕೆ ಕ್ಯಾಸೆಟ್ ಹಾಕಿದ್ದಾರೆ. ನಾವು ಇಳಿದ ಎಂಟಾದ ತಕ್ಷಣ ಡ್ರೈವರ್ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ನಾವು ಇಬ್ಬರಿಗೆ ಕೂತ್ಕೊಂಡಿದ್ದೀವಿ. ಏನೋ ಮಾತಾಡ್ತಾ ಇದೀವಿ ನಾವು, ಅಷ್ಟೇ ನನಗೆ ಗೊತ್ತು. ಆಮೇಲೆ ನಾನು ಬಿದ್ದೋಗಿದ್ದೀನಂತೆ. ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸಾಯಿ ಪ್ರಕಾಶ್ ಡೇ ನೈಟ್ ಕೆಲಸ ಮಾಡ್ತಾ ಇದ್ದಾರೆ, ಮೇ ಬಿ ಅಟೆಕ್ ಆಗಿರ್ಬೋದು. ಇಳಿದ್ಬಿಟ್ಟು ಹೋಗಿ ಹೇಳೋದಕ್ಕೂ ಅವ್ರ ಮೊಬೈಲ್ ಇಲ್ಲ. 91 ಅವ್ರು ಇಳಿದಕ್ಕೊಂದು ದೊಡ್ಡ ಮಳೆ ಇದೆ, ಹೋಗಿರ್ಬೋದೇನೋ ಅಂತ ಟೆನ್ಷನ್ ದಿನಂಗವರೆಗೆ ಇತ್ತಂತೆ. ಇನ್ನು ಅವರು ನನ್ನ ಎಪ್ಸೋ ಪ್ರಯತ್ನ ಟೆನ್ಷನ್ ಕರಿಯೋ ಪರ ಏನೇನೋ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗೋದು ಒಂದು 15 to 20 ಮಿನಿಟ್ಸ್ ಆಗಿರ್ಬೇಕು. ಆಮೇಲೆ ನೀರು ಹಾಕಿ ಏನೋ ಮಾಡಿ ನೆತ್ತಿಗೆ ಎಬ್ಸಿದ್ದಾರೆ. ಎಬ್ಬಿದ ತಕ್ಷಣ ಏನಾಯ್ತು ಅಂತ ಹೇಳಿ ಹಾಸ್ಪಿಟಲ್ ಬಂದು, ಇಲ್ಲ ನನಗೇನು ಆಗ್ಲಿಲ್ಲ. ಬಾಬಾ ದರ್ಶನ ಕೊಟ್ಟಿದ್ದಾರೆ ನನಗೆ. ಶೂಟಿಂಗ್ ಪ್ಯಾಕಪ್ ಮಾಡಿ ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮರಿ ಬಂದು ಸ್ನಾನ ಮಾಡಿ ಪೂಜೆ ಕೂತ್ಕೊಂಡು ಸ್ವಾಮಿ ಬಾಬಾ ಅವ್ರು ಏನ್ ಹೇಳಿದಾರೋ ಅದನ್ನ ಬರ್ಕೊಂಡಿದ್ದೀನಿ ನಾನು. ಏನ್ ಹೇಳಿರ್ಬೋದಂದ್ರೆ, ಶಿರ್ಡಿ ಬಾಬಾ ಭಕ್ತರು ಎಲ್ಲರಿಗೂ ಗೊತ್ತು, ಸತ್ಯದ ಓದಿರ್ತಾರೆ. ಶಿರ್ಡಿ ಬಾಬಾ ತಂದೆ ತಾಯಿ ಯಾರು ಗೊತ್ತಿಲ್ಲ, ಎಲ್ಲಿ ಹುಟ್ಟಿದಾರು ಗೊತ್ತಿಲ್ಲ, ಯಾವ ಕುಲದವರು ಗೊತ್ತಿಲ್ಲ, ಯಾವ ಧರ್ಮದವರು ಗೊತ್ತಿಲ್ಲ ಅನ್ನೋದಿದೆ. ಶಿರ್ಡಿ ಬಾಬಾ ಹ್ಯಾಸ್ ಕ್ಲಾರಿಫೈಡ್ ಎವ್ರಿಥಿಂಗ್. ನನ್ನ ಊರು ಪತ್ರಿಗಾಮ, ನನ್ನ ತಾಯಿ ದೇವಗಿರಮ್ಮ, ನನ್ನ ತಂದೆ ಗಂಗಾಭವ, ಬ್ರಾಹ್ಮಣ ಕುಟುಂಬದವರು ನಾವು. ಬ್ರಾಹ್ಮಣ ಹುಟ್ಟಿದ್ವಿ. ಅನಿವಾರ್ಯ ಬಯಸಲ್ಲಿ ನನ್ನ ತಂದೆ ಕಾಡಿಗೆ ಹೋಗಿದ್ದಾರೆ. ನಮ್ಮ ತಾಯಿಯನ್ನು ನಾನು ಎತ್ತುಬಿಟ್ಟು ಕಾಡಲ್ಲಿ ಅವರನ್ನು ನನ್ನ ತಂದೆ ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ಮುಸಲ್ಮಾನ್ ನನ್ನನ್ನು ಎತ್ತಿ ಸಾಕಿದ್ದಾರೆ. ಟೋಟಲ್ ಕ್ಲಾರಿಫಿಕೇಶನ್. ಇದೆಲ್ಲವನ್ನು ನಾನು ಮಾಡಿದ ಸಿನಿಮಾದಲ್ಲಿ ಇದೆ, ಕ್ಲಿಯರ್ ಹೇಳಿದೆ. ಬಟ್ ನಮ್ಮ ಅತ್ತಿಗೆ ಅವ್ರ ನಂಬರ್ ಬೈದಲ್ಲ. ಅವರು ಏನಂದ್ರೆ, ಈ ಸಿನಿಮಾ ಅವ್ರು ನೀವು ಸಚ್ಚರಿತ ನಾನು ಓದಿದ್ದೀನಿ, ಬಾಬಾ ತಂದೆ ತಾಯಿ ಇಲ್ಲ, ಯಾರಿಲ್ಲ. ನಾನು ಹೇಳಿದೆ, ರಾಮನ ತಂದೆ ತಾಯಿ ಇದ್ದಾರಲ್ವಾ ಶ್ರೀರಾಮಚಂದ್ರನಿಗೆ, ಕೃಷ್ಣ ಪರಮಾತ್ಮ ತಂದೆ ತಾಯಿ ಇದ್ದಾರಲ್ವಾ, ಇವ್ರಿಗೆ ಯಾಕಿರಲ್ಲ? ಇಟ್ ಈಸ್ ಪಾಸಿಬಲ್. ಸರ್, ನಿಮ್ಮ ಮೇಲೆ ಶಿರ್ಡಿ ಸಂಸ್ಥಾನ ಕೇಸ್ ಕೇಸಲ್ಲಿ ಹಾಕಿದ್ದಾರೆ. ಆಮೇಲೆ ನಮ್ಮ ಅತ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು 40 ಬರ್ತಿ ಹೋಗಿದ್ದೆ. ಶಿರ್ಡಿ ಬಾಬಾನೇ ನಾನು ಹೇಳ್ಕೊಂತಾನೆ, ಸತ್ಸಾಯಿ ಬಾಬಾ. ದಟ್ಸ್ ವೈ ಹಿ ಮೈ ಕ್ಲಾರಿಫೈ. ದರ್ಶನಕ್ಕೆ ಹೋಗುವ ಸ್ವಾಮಿ ನನ್ನ ಹತ್ರ ಬಂದು ನಾನೇ ದರ್ಶನ ಕೊಟ್ಟಿದ್ದು. ನಮ್ಮ ಹಿಂದಿನ ಜನ್ಮ ಎಲ್ಲ ರಹಸ್ಯ ನಾನೇನು ಕೇಳಿದ್ದೀನಿ ಅಂತ ನಮ್ಮ ಅತ್ತಿಗೆ ತೋರಿಸಿ ಬ್ಲೆಸ್ ಮಾಡಿದ್ದಾರೆ. ಬಟ್ ನಾನು ಸಿನಿಮಾ ಡೈರೆಕ್ಟರ್ ಆಗಿರೋದ್ರಿಂದ ಇದಕ್ಕೆಲ್ಲ ಒಂದು ಸಿನಿಮಾ ಮಾಡಿ ಜನ ತೋರಿಸ್ಬೇಕಂತ ಆಸೆ ಪಟ್ಟಿದ್ದ. ಬಟ್ ಐ ಆಮ್ ಓನ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್. ಬಟ್ ಆ ಪಾತ್ರ ಮಾಡೋರು ಯಾರು? ರಾಜ್ಕುಮಾರ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟಿದೆ. ಬಟ್ ಯಾಕೋ ಅದು ಹೆಲ್ಪ್ ಆಗಲಿಲ್ಲ. ಡಿಸ್ಕಷನ್ ಆಯ್ತು, ಬಟ್ ಫುಲ್ಫಿಲ್ ಆಗಲಿಲ್ಲ. ಪ್ರಾಜೆಕ್ಟ್ ಬೇಡ ಅಂತ ನಾನು. ಅದು ನೀವು ತಕೊಂಡ ಟಾಪಿಕ್ ಒಂದ್ಸರ ತರ್ಕಕ್ಕೂ ನಿಲುಕದ ಟಾಪಿಕ್, ರಿಯಾಲಿಟಿಗೆ ತುಂಬಾ ದೂರವಾದ ಟಾಪಿಕ್. ಯಾಕಂದ್ರೆ 100 ವರ್ಷದಿಂದ ಇಲ್ದೆ ಅಂತ ಮ್ಯಾಟರ್. ಹೌದು, ಅದಕ್ಕೊಂದು ಗಟ್ಸ್ ಅನ್ನೋದು ದೇವರು ಹೇಳಿದಾರಲ್ವ, ಅವ್ರು ಹೇಳುವಾಗ ನಾನು ನಂಬಲೇಬೇಕಲ್ವ. ನಾನು ನಂಬಿತ್ತು ನನ್ನ ಬಾಯಿಲಿ ಇಟ್ಬಿಟ್ಟು ನಾನು ಹೃದಯದಲ್ಲಿ ಇಟ್ಕೊಂಡೆ ಪ್ರಯೋಜನ ಆಗಲ್ಲ. ಅದಕ್ಕೆ ಆಚೆ ತರಬೇಕು, ಸಿನಿಮಾನೇ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಬೇಕಾದ ಐ ಎಮ್ ಎ ಸಿನಿಮಾ ಡೈರೆಕ್ಟರ್. ರಾಜ್ಕುಮಾರ್ ಮಾಡೋದಂದ್ಮೇಲೆ ಪ್ರಾಜೆಕ್ಟ್ ನಾನು ಪಾಸ್ ಮಾಡಿದ್ದೀನಿ. ಒಂದಿನ ಶೂಟಿಂಗ್ ಬರೋಷ್ಟೊತ್ತಿಗೆ ಒಂದು 40 ಜನ ನಮ್ಮ ಮನೆಯಲ್ಲಿ ಹುಬ್ಳಿ ಕಡೆಯಿಂದ ಬಂದು ಭಜನೆ ಮಾಡ್ತಾ ಇದ್ದಾರೆ. ನಮ್ ಪರಿಚಯ ಇಲ್ಲ. ಮಿಸ್ಸಸ್ ಯಾರಂದ್ರೆ ಹುಬ್ಳಿಯಿಂದ ಬಂದಿದ್ದಾರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತಲ್ವಾ ಅಂತ.
ಆ ಭಜನೆಲ್ಲ ಆದ್ಮೇಲೆ ಹಾರದು ಕೊಟ್ಬಿಟ್ಟು ಅವ್ರು ಹೇಳಿದ್ದಾರೆ, ಬಾಬಾ ಅವ್ರು ಹೇಳಿದ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀವಿ, ಅದಕ್ಕೋಸ್ಕರ ಅಲ್ಲಿಂದ ನಾವೆಲ್ಲ ಬಂದಿದ್ದೀವಿ, ಬಾಬಾ ಪಾತ್ರ ನೀವು ಮಾಡಿ ಅಂತ ಬಾಬಾ ಆದೇಶ ಮಾಡಿದ್ದಾರೆ ಅಂತ ಹೇಳಿದ. ನಿರ್ದೇಶಕರಿಂದ ನಟನ ಕಡೆಗೆ ಅಂದ್ರೆ ಬಾಬಾ ನಟನೆ ಮಾಡೋ ಸಿಕ್ತಿ ನಮಗಿಲ್ಲ. ರಾಜ್ಕುಮಾರ್ ಅಂದ್ರೆ ಅದ್ಭುತ. ನನ್ಗೆ ಗೊತ್ತಿಲ್ಲ, ಬಾಬಾ ಹೇಳಿದಂತ ಮಾಡ್ಬೇಕು ಅನ್ಕೊಳ್ತೀನಿ. ಇದು ನಿಜಾನ ಸುಳ್ಳ ಅಂತ ಹೇಳಿ ಇನ್ನೊಂದು ಸಾಕ್ಷ್ಯಭೂತವಾಗಿ ಹೇಳ್ತಾರೆ. ಈ ವೈಟ್ ಫೀಲ್ಡ್ ನಲ್ಲಿ ರಾಜು ಅಂತ ಒಬ್ಬ ಫೋಟೋಗ್ರಾಫರ್ ಇದ್ದಾರೆ. ಮೇ ಬಿ 96, 97 ಅವ್ರ ಕಾಲ ಆಗಿದ್ದಾರೆ. ಅವ್ರ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಜಸ್ಟ್ ಒಂದು 1 year ಬ್ಯಾಕ್ ಒಬ್ಬ ನನ್ ಫೋನ್ ಮಾಡಿದ, ಅಂಕುಲ್ ನೀವು ಸಾಯಿ ಪ್ರಕಾಶ್ ಅಲ್ವಾ? ಹೌದಮ್ಮ, ನಾನೊಂದು ಗ್ರೂಪ್ ನಲ್ಲಿ ನಿಮ್ಮ ನಂಬರ್ ಸಿಕ್ತು, ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ನಾನು ನಿಮ್ಗೋಸ್ಕರ ಹುಡುಕ್ತಾ ಇದ್ದೀನಿ. ನನ್ನ ಕನಸಲ್ಲಿ ಬಾಬಾ ಅವರು ಬಂದು ಸಾಯಿ ಪ್ರಕಾಶ್ ಹೇಳಿ HD ಬರ್ತಾ ಇಲ್ಲ, ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ. ಬಾಬಾ ಅವ್ರ ದರ್ಶನ ಕೊಟ್ಟಿದ್ದಾರೆ, ನನ್ನ ಕನಸಿನಲ್ಲಿ ನಿಮಗೆ ಬರ್ಬೇಕಂತ ಹೇಳಿದ್ದಾರೆ, ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹುಡುಗಿ ಹೇಳಿದ್ದಾರೆ. ಆ ಹುಡುಗಿ ನಾನು ನೋಡಿ 25 ವರ್ಷ ಆಯ್ತು. ಆಮೇಲೆ ಇಲ್ಲ. ಆಮೇಲೆ ಮೊನ್ನೆ ಈ ಕನಸು ಬಂದ್ಮೇಲೆ ನಾನು ಹುಡ್ಕೊಂಡು ಬಂದು ಈ ವಿಷಯ ಹೇಳಿದ್ದಾರೆ. ಅಂದ್ರೆ ಲಿಂಕ್ ಎಲ್ಲೆಲ್ಲೂ ಇರುತ್ತೆ. ಅದೇ ರೀತಿ ಬಾಬಾ ಅವರು ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು? ಇವನಿಗೆ ದರ್ಶನ ಕೊಟ್ರೆ ಇವನೇನಾದ್ರು ಇದ್ ಬಗ್ಗೆ ಏನಾದ್ರು ಸಮಾಧಿಗಳಿಗೆ ಅವಕಾಶ ಆದ್ರೆ ಸಮಾಜ ಅವ್ರ ಬಗ್ಗೆ ಏನೇನೋ ಹೇಳ್ತಾ ಇರಬಹುದು. ಮೇ ಬಿ ಇದಕ್ಕೊಂದು ಕ್ಲಾರಿಟಿ ಕ್ಲಾರಿಟಿ ಕೊಡೋಣ ಅನ್ನೋ ವಿಷಯಕ್ಕೆ ಮಾಡಿದ್ದಾರೆ. ಮಹಾರಾಷ್ಟ್ರ ಗವರ್ಮೆಂಟ್ 100 ಕೋಟಿ ಕೊಟ್ಟಿದ್ದಾರೆ. ಎಲ್ಲಿಗೆ? ಯಾವುದಕ್ಕೂ? ಬಾಬಾ ಅವರು ಹುಟ್ಟಿದ ಗ್ರಾಮಕ್ಕೆ. ಅವ್ರ ಮನೆ ಇದೆ, ಅದು ದೇವಸ್ಥಾನ ಮಾಡಿದ್ದಾರೆ. ಇವಾಗ ಶಿರ್ಡಿಗೆ ಒಂದು 335 ಕಿಲೋಮೀಟರ್ದಲ್ಲಿ ಪತ್ರಿ ಗ್ರಾಮ ಇದೆ ಮಹಾರಾಷ್ಟ್ರದಲ್ಲಿ. ಕನ್ಫರ್ಮ್ ಆಯ್ತಲ್ವಾ? ಹೌದು, ಎಲ್ಲ ಒಂದಕ್ಕೊಂದು ಲಿಂಕ್. ಇದು ಕ್ಲಾರಿಫಿಕೇಶನ್. ನಮ್ಮ ಗೊರವನಹಳ್ಳಿ ದೇವಸ್ಥಾನ ಕೇಳಿದೆಯಲ್ಲಮ್ಮ, ಗೊರವನಹಳ್ಳಿ ಆ ವಿಗ್ರಹ ನೀರಿನಲ್ಲಿ ಸಿಗ್ತಾ ಹೋಗಿ, ಹೌದು. ನೀರಿನಿಂದ ವಾಯ್ಸ್ ಬರ್ತೇನೆ, ಕರ್ಕೊಂಡೋಗಿ ನಿಮ್ಮಲ್ಲಿ ಇಟ್ಟು ಪೂಜೆ ಮಾಡಿ, ಕರ್ಕೊಂಡೋಗಿ ನಿಮ್ಮಲ್ಲಿ ಇಟ್ಟು ಪೂಜೆ ಮಾಡಿ ಅಂತ ಭಯ ಬೀಳ್ತಾರಲ್ವ. ಇಲ್ಲಿಂದ ಆಮೇಲೆ ನೋಡಿದ್ರೆ ಲಕ್ಷ್ಮೀ ಕೈ ಅವ್ರು ತಂದು ಆ ವಿಗ್ರಹ ಇಕ್ತಾರೆ. ಇವಾಗ ಇಷ್ಟು ಪ್ರವರ್ಧಮಾನವಾಗಿದೆ. ಶನಿಸಿಂಗನಾಪುರ ಕೇಳಿದ್ರ? ಶ್ರೀದಿಗೆ ಹೋದವರು ಶನಿಸಿಂಗನಾಪುರ ಹೋಗ್ತಾರೆ. ಆ ಊರಲ್ಲಿ ಬಾಗಲ್ ಇರಲ್ಲ, ಬಾಗಲಿದ್ರು ಲಾಕ್ ಇರಲ್ಲ. ಫುಲ್ ಗ್ರಾಮ. ಈಗಿನ ಕಾಲದ ಈಗ ಹೋಗಿ ಚೆಕ್ ಮಾಡೋದು. ಅವರು ಶಿರ್ಡಿಗೆ ಹೋಗುವಾಗ ಕಾರ್ ಮಾಡಿಕೊಂಡು ಶನಿಸಿಂಗನಾಪುರ ಹೋಗುದು. 60 ಕಿಲೋಮೀಟರ್ 70 ಕಿಲೋಮೀಟರ್ ಇರುತ್ತೆ. ಆ ಊರಲ್ಲಿ ಯಾವ ಮನೆಗೂ ಬಾಗಿಲಿರಲ್ಲ. ಸೊ ಒಂದು ಮೇ ಬಿ 60 years ಬ್ಯಾಕ್ ಏನೋ ಹಸು ಕಾಯಿಗೆ ಹೋಗಿದ್ದಾರಪ್ಪ. ಅವನಿಗೆ ವಾಯ್ಸ್ ಕೇಳ್ತಾ ಇದೆ. ಅದು ಕಲ್ಲು ಬಂದು ಹಂಗೆ ನಿಂತ್ಕೊಂಡು ಬಿಡ್ತದೆ ಪ್ರವಾಹದಲ್ಲಿ. ಓಡ್ಕೊಂಡು ಊರಿಗೆ ಬರ್ತಾರೆ ಭಯ ಬಿದ್ಬಿಟ್ಟು. ಅಲ್ಲೇನು ದೇವ ಇದೆ, ಅತಿಥಿ ಇದೆ, ಹೆಂಗಿಂಗೆ ಅಂತ. ಎಲ್ಲ ಹೋಗುವಾಗ ನನ್ನ ಪ್ರತಿಷ್ಠೆ ಮಾಡಿ ನಿಮ್ಮ ಊರಿಗೆ ಒಳ್ಳೇದೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಕಲ್ಲುನು ಒಂದು ರೂಪ ಇರೋಲ್ಲ. ಹೋಗಿ ನೋಡ್ಬೋದು ನೀವು. ಪ್ರತಿಷ್ಠೆ ಮಾಡಿದ್ರೆ ಇವಾಗ ಸೆನ್ಸಿನ ಅವ್ರು ಹೆಂಗಿದೆ ಅಂದ್ರೆ ವೈಕುಂಠ ತರ ಇದೆ. ಇದು ನಿಜಾನ ಸುಳ್ಳ? ಆ ಕಲ್ಲನ್ನ ಯಾವ ತರ ಪೂಜೆ ಮಾಡ್ತಾ ಇದಾರೆ, ಏನು ಅಂತ ಪೂಜೆ ಮಾಡ್ತಾ ಇದ್ದಾರೆ? ಶ್ರೀ ಪರಮಾತ್ಮ ಪೂಜೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಶ್ರೀ ಪರಮಾತ್ಮ ನಾನು ಪೂಜೆ ಮಾಡಿ ನನಗೆ ಅಭಿಷೇಕ ಮಾಡಿ ನಿಮ್ಮ ಊರಿಗೆ ಒಳ್ಳೇದು ಮಾಡ್ತಾರಂತ. ಇವಾಗ ಅವರು ಕಲಿಯುಗ ವೈಕುಂಠ ತರ ಇದೆ. ಅಂದ್ರೆ ಭಗವಂತ ನಮ್ಮನ್ನ ಕೇಳ್ಕೊಂತಾನೆ, ಅವಕಾಶ ಕೊಡ್ತಾರೆ. ಇಷ್ಟು ದೇವಸ್ಥಾನ ಕಟ್ತಾ ಇದ್ರಲ್ವಾ, ಅದೇ ಗೌರ್ಮೆಂಟ್ ಕಟ್ತಾ ಇದ್ರು. ಗೌರ್ಮೆಂಟ್ ಕಟ್ಟಿಲ್ಲ ತಾನೆ, ಯಾರೋ ಭಕ್ತರು. ಈ ವಿಲ್ ಸೆಲೆಕ್ಟ್. ಇವನಿಗೆ ಅವಕಾಶ ಕೊಟ್ಟು ಇವನು ನಿಸ್ವಾರ್ಥವಾಗಿ ಪೂಜೆ ಮಾಡ್ತಾನೆ, ಇವನು ಒಳ್ಳೇದು ಮಾಡಬೇಕು, ಇವನಿಂದ 10 ಜನಕ್ಕೆ ಒಳ್ಳೇದಾಗಲಿ ಅಂತ. ಅದೇ ರೀತಿ ಈ ಸಿನಿಮಾ ನಾನು ಮಾಡಿದ ಮೇಲೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನಿಮ್ಮನ್ನೇ ಅದೇ ರೂಪದಲ್ಲಿ ನೋಡಿದ್ದಾನೆ ನನಗಿಂತ ಸಿನಿಮಾ ಶಿರ್ಡಿ ಬಾಬಾ ಬಗ್ಗೆ. ಶಿರ್ಡಿ ಅಂದ್ರೆ ಇವರ ಶಿರ್ಡಿ ಬಾಬಾ ಅಂದ್ರೆ ನಾವು ಶಿವಮೊಗ್ಗ ಆ ಕಡೆ ಹೋಗುವಾಗ ಯಾರು ಇವರು ಅಂತ ಕೇಳಿದ್ದಾರೆ. 92 ಸಿನಿಮಾ ವಿಡಿಯೋ ಮಾಡುವಾಗ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಟ್ಟೆ ಇರುತ್ತೆ, ಮುಸ್ಲಿಮ ಸಡಕ ಇರುತ್ತೆ, ಹಿಂಗೆ ಇರ್ತದೆ, ಏನಿದೆ ಅಲ್ಲೆಲ್ಲ ಕನ್ಫ್ಯೂಷನ್. ಇವಾಗ ಕನ್ಫ್ಯೂಷನ್ ಎಲ್ಲ ಹೋಯ್ತು. ಎಲ್ಲರ ಮನಸ್ಸಿನಲ್ಲಿ ಬಾಬಾ ಅವ್ರು ಕೂತ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬುರಾನ್ ನನಗೆ ಹಾಯಿಸ್ತಾರೆ ಆ ಕಾಲದಲ್ಲಿ.
ಈ ಸಿನಿಮಾ ನೋಡಿ 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 ಜನಗಳು ಶಿಡಿ ಹೋಗ್ಬೇಕು, ಬಾಬಾ ಅನುಗ್ರಹ ಬರೀಬೇಕು. ಎಷ್ಟು ಜನ ಫೋನ್ ಮಾಡ್ತಾರೆ, ನಿಮ್ಮ ಸಿನಿಮಾ ನೋಡಿ ಈ ಸಿನಿಮಾ ಸಿಡಿ ಹೋಗ್ಬೇಕು ಆಸೆ ಬಿಟ್ಟಿದೀವಿ, ಶಿಡಿ ಹೋಗಿ ಬಂದ ಮೇಲೆ ನಾವು ತುಂಬಾ ಚೆನ್ನಾಗಿದ್ದೀವಿ, ಆನಂದವಾಗಿದೆ, ಪ್ರಶಾಂತವಾಗಿದೆ ಅಂತ. ಅಂದ್ರೆ ಒಬ್ಬೊಬ್ಬರನ್ನ ಒಬ್ಬೊಬ್ಬ ರೀತಿ. ಆ ಶನೀಶ್ವರ ಸಿಂಗನಾಪುರ್ ಅವ್ರ ಗ್ರಾಮ ಪ್ರಜೆಗಳಿಗೆ ಸಹಾಯ ಮಾಡಬೇಕು, ಶ್ರೀ ಬಂದವರೆಲ್ಲ ಇಲ್ಲಿ ದರ್ಶನ ಮಾಡೋಣ ಆಶೀರ್ವಾದ ಪಡಿಬೇಕಾದ್ರೆ ಉದ್ದೇಶ ಶ್ರೀ ಪರಮಾತ್ಮರು ಆ ಕಲ್ಲು ರೂಪದಲ್ಲಿ ಬಂದು ಪ್ರತಿಷ್ಠೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಗೊರವನಲ್ಲಿ ಎಷ್ಟೋ ದೂರ ನಮ್ಮ ಬೆಂಗಳೂರಿಗೆ ತುಂಬ ಹತ್ರ ಒಂದು ಗೊರವನಲ್ಲಿ ಆ ಅಜ್ಜಿರೋ ಅವ್ರಿಗೆ ಸಿಕ್ಕಿ ಅವ್ರ ಪೂಜೆ ಮಾಡಿ ಅವ್ರ ಮುಖದಲ್ಲಿ ದೊಡ್ಡ ಬೊಟ್ಟು ಇಟ್ಕೊಂತಾರೆ. ನಾವು ಪಾರ್ವತಮ್ಮ ಮಾಡ್ತಾರ ಆ ಬೊಟ್ಟು ನೋಡಿ ಅಂತ ಹೇಳ್ತಾರೆ. ನೋಡುವಾಗ ನಾವು ಆಸೆ ಪಟ್ಟಿದ್ದಲ್ಲ ಅದ್ರ ಕಾಣೋದಂತ ಹೇಳ್ತಾರೆ. ಆಸೆ ಪಟ್ಟಿದ್ದು ನಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಇದೆಲ್ಲ ನಂಬಿಕೆ, ಬಟ್ ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆ, ನಂಬಿಕೆ ಇದ್ದವರಿಗೆ ಮಾತ್ರ ಅದು ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಹಾ. ಮೂಢನಂಬಿಕೆ ಕೆಟ್ಟದಾಗಿರತ್ತೆ, ಯಾರೋ ಮನಸ್ಸಿಗೆ ನೋವು ಕೊಡುತ್ತೆ. ನಂಬಿಕೆ ಯಾರಿಗೂ ನೋವು ಕೊಡಲ್ಲ. ಒಂದು ಸತ್ಯ ನಾವು ಹೇಳ್ಬೋದು, ದೇವಸ್ಥಾನದಲ್ಲಿ ವಿಗ್ರಹ ಪೂಜೆ ಮಾಡಿ ದರ್ಶನ ಮಾಡಿ ನಿಮಗೆ ಅನ್ಯಾಯ ಮಾಡಲ್ಲ. ಮನುಷ್ಯರು ಪೂಜೆ ಮಾಡಿ ಇವತ್ತಿಂದ ನಿಮಗೆ ಅನ್ಯಾಯ ಮಾಡ್ತಾರೆ. ಅದು ಹೌದು, ಪರಿಸ್ಥಿತಿಗೆ ಕಲಿಯ ರೂಪದಲ್ಲಿ ಇಲ್ಲಂದ ಭಗವಂತ ನಮ್ಗೆ ಯಾವತ್ತು ಅನ್ಯಾಯ ಮಾಡಲ್ಲ, ಆಶೀರ್ವಾದ ಮಾಡ್ತಾನೆ. ಮಾನವ ರೂಪದಲ್ಲಿ ಒಂದು ಈ ಮನುಷ್ಯರು ಕಲ್ಲಿನ ಉದಯ ಇಟ್ಟುಕೊಂಡು ನಾವು ತೊಂದರೆ ಕೊಡ್ತಾರೆ. ತಂದೆ ತಾಯಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅಣ್ಣ ತಮ್ಮರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅಕ್ಕ ತಂದೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹೆಂಡತಿಯರು ಗಂಡನ ಸಾಯಿಸ್ತಾ ಇದ್ದಾರೆ, ಗಂಡಂದ್ರೆ ಹೆಂಡತಿ ಸಾಯಿಸ್ತಾ ಇದ್ದಾರೆ. ಕಲಿಯುಗ ಅನ್ನೋದನ್ನ ನೋಡ್ತಾ ಇದೀವಿ ನಾವು. ಏನ್ ನಡಿಬಾರ್ದು ಅದೆಲ್ಲ ನಡೀತಾ ಇದೆ. ಸತ್ಯಯುಗದಲ್ಲಿ ಧರ್ಮ ನಾಲ್ಕು ಪಾದದಲ್ಲಿ ಇದು ಧರ್ಮ. ಅವಾಗ ಎಲ್ಲರೂ ಆನಂದವಾಗಿದ್ದಾರೆ, ಎಲ್ಲರೂ ಭಕ್ತಿ ಅಂತ ಇದ್ದಾರೆ, ಹೋಮಗಳು ಮಾಡ್ತಾ ಇದ್ದಾರೆ, ಯಜ್ಞಗಳು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಯುಗ ಬರೋಷ್ಟಿಗೆ ಧರ್ಮ ಅಷ್ಟೇ. ಮೂಲ ಪಾದದಲ್ಲಿ, ಆ ಧರ್ಮ ಒಂದು ಪಾದದಲ್ಲಿ. ನೆಕ್ಸ್ಟ್ ಕೃಷ್ಣಾವತಾರ ಬರೋಷ್ಟರಿಗೆ ಎರಡು ಪಾದದಲ್ಲಿ, ಕಲಿಯುಗದಲ್ಲಿ ಮೂರು ಪಾದದಲ್ಲಿ ಆ ಧರ್ಮ, ಒಂದು ಪಾದದಲ್ಲಿ ಕಾಲ. ಆ ಪ್ರಭಾವ ಇವಾಗ ನಾವು ನೋಡ್ತಾ ಇದೀವಿ. ನಾವು ಪ್ರಕೃತಿ ವಿಕೋಪ ಆಗುವಂತ ಸಂದರ್ಭ, ರಕ್ತ ಸಂಬಂಧಗಳಿಲ್ಲ, ಹೆತ್ತ ತಾಯಿ ಗೌರವ ಕೊಡೋರಿಲ್ಲ, ದೊಡ್ಡವರನ್ನೋದಿಲ್ಲ, ಏನು ಯಾವ ಸಂಬಂಧಗಳಿಲ್ಲ. ಬೆಂಗಳೂರು ಫ್ಯಾಮಿಲಿ ಕೋರ್ಟ್ನಲ್ಲಿ 42% ಡೈವರ್ಸ್ ಕೇಸ್ ನಡೀತಾ ಇದೆ. ಡೈವರ್ಸ್ ಕೇಸ್ಗಳು, ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾ ಇಲ್ಲ ಒಂದು ಫೀಲಿಂಗ್ ಎಲ್ಲಾನು ದೇವಸ್ಥಾನಗಳಿಗಿಂತ ಇವಾಗ ವೃದ್ಧಾಶ್ರಮಗಳು ಜಾಸ್ತಿ ಆಯ್ತು. ಕಾರಣ ಏನು? ಕಲಿಯುಗ ಧರ್ಮ. ಈ ಕಲಿಯುಗದಲ್ಲಿ ಯಾರು ಗುರುನ ಇಷ್ಟಪಡ್ತಾರೋ ಅವ್ರನ್ನ ಕಲಿಯನ್ನು ಮಾಡಕ್ಕಾಗಲ್ಲ. ಕಲಿಯುಗ ಆರಂಭದಲ್ಲಿ ಯಮಧರ್ಮರಾಯ ಕಲಿ ತುಂಬಾ ಖುಷಿ ಪಡ್ತಾರೆ. ಯಾಕೆ? ಕಲಿ ನಾನೆಲ್ಲರನ್ನ ಹಾಳು ಮಾಡ್ತೀನಿ ಎಷ್ಟು ವಯಸ್ಸನ್ನು ಹೇಳ್ತಾರೆ. ದತ್ತಾವತಾರ ತಾಳಿದೀವಿ ನಾವು. ಆ ದತ್ತಾವತಾರ ಬರೋದೇ ಮುಂದೆ ಗುರು ರೂಪದಲ್ಲಿ ಬರ್ತಾರೆ. ಆ ಗುರುಗಳೇ ರಮಣ ಮಹರ್ಷಿ ಆಗ್ಬೋದು, ರಾಮಕೃಷ್ಣ ಪರಮಹಂಸರ ಆಗ್ಬೋದು, ಸತ್ಯ ಸಾಯಿಬಾಬಾ ಆಗ್ಬೋದು, ಶಿಡಿ ಬಾಬಾ ಆಗ್ಬೋದು. ಈ ತರ ಮಹಾನ್ ಭಾವರು ಇದಾರಲ್ವಾ, ಇವನ್ನ ಯಾರು ಆಶ್ರಯ ಮಾಡ್ತಾರೋ ಅವನ್ನ ಕಲಿ ಆಗಲಿ ಯಮ ಆಗಲಿ, ಯಮ ಸತ್ತಿ ಮೇಲೆ ಕಲಿ ಬತ್ತಿರುವಾಗ ಕಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ದೇವರು ನಮ್ಮನ್ನ ಕಾಪಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನು ನಮ್ಮನ್ನು ಕಾಪಾಡ್ತಾರೆ. ಸರ್, ನಿಮ್ಮ ರೂಪದಲ್ಲಿ ಗುರು ಅಂತ ಯಾರು ತಗೊಳಕ್ ಇಷ್ಟಪಡ್ತಾರೆ ನಿಮ್ಮ ಜೀವನದಲ್ಲಿ? ಮೊದಲನೇ ಅವತಾರ ಶಿವಿ ಅವತಾರ. ಅವನ್ನ ಸಂಪೂರ್ಣವಾಗಿ ಹಿಂಬಾಲಿಸಿಕೊಂಡು ಮುಂದಕ್ಕೆ ಹೋಗ್ತಾರೋ ಸತ್ಸಯ. ಮಂತ್ರ ತಂತ್ರಕ್ಕಿಂತ ಸೇವಾ, ಮಾನವ ಸೇವೆ ಮಾಧವ ಸೇವೆ ಅಂತ ಹೇಳ ಹೌದು. ಶಿಡಿ ಬಾಬಾ ಸರ್ವಧರ್ಮವನ್ನ ಒಂದು ಪ್ಲಾಟ್ಫಾರ್ಮ್ ತರೋದೇ ಅವತಾರ ವಿಶೇಷ. ಹಿಂದೂ ಮುಸ್ಲಿಂ. ಆ ಕಾಲದಲ್ಲಿ ಹಿಂದೂ ಮುಸ್ಲಿಂ ಅಷ್ಟು ಭಯಂಕರವಾಗಿದೆ. ಈಗಲೂ ಅಷ್ಟೇ. ಈಗ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಭಾರತ ದೇಶದಲ್ಲಿ ಇಲ್ಲಿ ಹುಟ್ಟಿದಂತ ಮುಸಲ್ಮಾನ ಯಾರನ್ನು ಜಿಹಾದ್ಗೆ ಹೋಗಲ್ಲ.
ತಪ್ಪು ಮಾಡಲ್ಲ. ಅವರು ಬಂದು ಇಲ್ಲಿ ಪಾಕಿಸ್ತಾನ ಅವ್ರು ಇದಾರೋ ಅವ್ರು ಇಲ್ಲಿ ಬಂದು ಇಲ್ಲವನ್ನ ಟೆಂಪ್ಟ್ ಮಾಡಿ, ಇಲ್ಲವನ್ನ ಲವ್ ಮಾಡಿ, ಇಲ್ಲವ್ರ ಮದುವೆ ಮಾಡಿ ಇಲ್ಲಿ ಸೇರಿಕೊಂಡು ಹಾಲ್ನಂತ ಇರೋಂಥ ಅವರ ಆನಂದವನ್ನೆಲ್ಲ ವಿಷ ಹಾಕಿ ನಾಶನ ಮಾಡ್ತಾ ಇದ್ದಾರೆ. ತಪ್ಪು ಅವರು. ಇವರಲ್ಲಿ ಯಾಕೆ ಸರೆಂಡರ್ ಆಗ್ತಾನೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬಡ ಸಂಪಾದನೆ ಮಾಡೋದು, ಅವ್ರಿಲ್ದೆ ಇವ್ರು ಏನೋ ಆಗ್ಬಿಡ್ತಾರೆ ಹಿಂದೆ, ಅವ್ರಿಗೆಲ್ಲ ಅನ್ಯಾಯ ಆಗತ್ತೆ, ಕೊನೆ ಕೋರ್ಟ್ಗೆ ಹೋಗೋದು, ಜಡ್ಜಿ ಅವ್ರು ಕೊನೆ ಜಾಮೀನು ಈ ತರ. ನಿಮ್ಮ ಪ್ರಕಾರ ಇದಕ್ಕೆಲ್ಲ ಒಂದು ಪರಿಹಾರ ಅಂತಂದ್ರೆ ಯಾವ ರೀತಿ ಕೊಡ್ಬಹುದು? ಪರಿಹಾರ ಆದರೆ ಒಂದೇ ರಮ್ಮ, ದೈವಂ ಮಾನುಷ ರೂಪೇಣ. ಭಗವಂತ ಮನುಷ್ಯ ರೂಪದಲ್ಲಿರ್ತಾರೆ. ಗುರು ಅಂದ್ರೆ ಕೋಟಿ ಗುರುಗಳು ನಾವು ಸೃಷ್ಟಿ ಮಾಡಕ್ಕಾಗಲಿ ಆಗತ್ತಾ? ಇಲ್ಲ. ಆ ಗುರು ಭಾವ ಏನು, ದೇವರ ಉದ್ದೇಶ ಏನು? ಪ್ರತಿಯೊಬ್ಬರು ಅವ್ರ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ದೇವರ ನಾಮನೇ ಇರ್ತಾರೆ. ಹೌದಲ್ಲ? ಶ್ರೀನಿವಾಸನು, ರಾಮನು, ಕೃಷ್ಣನು, ಗೋವಿಂದನು, ಲಕ್ಷ್ಮಣನು, ಸರಸ್ತೆನು, ಐವದು ವೈಭವ ಏನೋ ಇಟ್ಕೊಂತೀವಲ್ಲ ನಾವು. ಇವರು ಆ ರೀತಿ ಬಾಳ್ಬೇಕಲ್ವಾ? ರಾಮ ಅಂತ ಇಟ್ಮೇಲೆ ರಾಮ ಆಗ್ಬೇಕು ಸಾಧ್ಯ ಇಲ್ಲ. ಅಟ್ಲೀಸ್ಟ್ ತಂದೆ ತಾಯಿ ಗೌರವ ಕೊಟ್ಟು, ರಾಮಂದ್ರ ಕಾಡಿಗೆ ಹೋಗಿದ್ರೆ ಪರವಾಗಿಲ್ಲ, ತಂದೆ ತಾಯಿ ಕಾಡಿಗೆ ಕೆಲಸ ಹೌದಾ? ಏನು ನಾವು ಯಾವ ಧರ್ಮದಲ್ಲಿನೂ ಕೆಟ್ಟದ ಮಾಡ ಅಂತ ಹೇಳ್ತಾ ಇಲ್ಲ. ಎಲ್ಲ ಧರ್ಮವೂ ಒಳ್ಳೇದೇ ಮಾಡಿ ಅಂತ ಹೇಳುತ್ತೆ. ನಿಮ್ಮ ಧರ್ಮ ದೊಡ್ಡದಾದ್ರೂ ಪರಧರ್ಮನ ಅವಮಾನ ಮಾಡಿಬೇಡ ಅಂತ ಹೇಳ್ತಾರೆ. ರಾಜಕೀಯದವರು ಏನೋ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ ಇಟ್ಕೊಂಡು. ಮತ್ತವ್ರವ್ರು ಒಂದೇ, ಒಳಗಡೆ ಒಂದೇ, ಅದೇ ಹೊರಗಡೆ ಮಾತ್ರ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನೀನು ಏನು, ನಿಮ್ಮ ದೇವರು ಯಾರು, ನಿಮ್ಮ ತಾಯ ದೇವಿ ಯಾರು, ಯಾರು ಪೂಜೆ ಮಾಡ್ತಾ ಇದ್ದೀರಾ, ಅವ್ರು ಏನು ಮಾಡಿದ್ದಾರೆ? ಇದು ಮಾವಿನ ಗಿಡ ಇಟ್ಟಿದ್ದೀವಿ, ಮಾವಿನಕಾಯಿ ಬರಬೇಕಲ್ವ, ಬೇರೆ ಗಾಯನ ಆಸ್ಪಡಬಾರ್ತಲ್ವ? ತಪ್ಪಾಗುತ್ತೆ. ಈಗ ನಾವು ಈಗ ಆಗ್ತಿರೋದೇ. ಅದಕ್ಕೆ ಗುರು ಸಂಪರ್ಕ ತುಂಬಾ ಮುಖ್ಯ. ಫೇತ್ ಡ್ರಾಮಾ ಆಗ್ಬಾವ, ನಾಟಕ ಆಗ್ಬಾರ್ದು. ಫೇತ್ ಅನ್ನೋ ನಂಬಿಕೆ ಅನ್ನೋದು ಅದು ಮೋರ್ ವ್ಯಾಲ್ಯೂಬಲ್. ಈಗ ಅದು ಆಡಂಬರಕ್ಕೆ ತಿಳಿದಿದೆ. ಸುಮ್ಮನೆ ಪುಸ್ತಕಂ ಹಸ್ತಭೂಷಣ ಅನ್ನ ಕೈನಲ್ಲಿ ಬುಕ್ ಇರೋದು ಏನೋ, ಅದರಲ್ಲಿ ಇರೋ ಮ್ಯಾಟ್ರ್ ಏನು, ಅದು ಸಂಪಾದನೆ ಮಾಡಬೇಕು ನಾವು. ಭಗವದ್ಗೀತೆ ನಮ್ಮಲ್ಲಿದೆ ಅಂತ ಹೇಳ್ತಾರೆ, ಬೈಬಲ್ ನಮ್ಮಲ್ಲಿದೆ ಅಂತ ಹೇಳ್ತಾರೆ, ಕುರಾನ್ ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಇದೆ, ಅದರಲ್ಲಿ ಏನಿದೆ ಅಂತ ನೀವು ಅದರಿಂದ ಏನು ಸಂಪಾದನೆ ಮಾಡಿದ್ರಿ, ಅದರಿಂದ ಏನು ಕಲಿತಿದ್ರಿ ನೀವು, ಯಾಕೆ ನೀವು ಅವನ್ ಇಷ್ಟಪಡ್ತೀರಿ? ಅದೆಲ್ಲ ಕಾರಣ ಕೇಳಿದ್ರೆ ಕಾರಣಗಳೇ ಸಿಗಲ್ಲ. ಯಾವ ಧರ್ಮದವರಾಗ್ಬೋದು, ಯಾವ ಕುಲದಲ್ಲಿ ಆಗ್ಬೋದು, ಅವ್ರು ಕುಲದೇವತಂತ ಒಬ್ಬರು ಇರ್ತಾರೆ, ಕುಲದೇವರಂತ ಒಬ್ಬರು ಇರ್ತಾರೆ. ಅವ್ರು ಒಳ್ಳೆದೇ ಮಾಡಿರ್ತಾರೆ, ಅವ್ರು ಕೆಟ್ಟದ ಮಾಡಿದ್ದಲ್ಲ. ಅದೇ ರೀತಿ ನೀವು ನಂಬ್ಕೊಂಡವ್ರು, ನಿಮ್ಮ ತಂದೆ ತಾಯಿ ಆಗ್ಬೋದು, ನೀವು ಗುರು ಆಗ್ಬೋದು, ನಿಮ್ಮ ಕುಲದೇವರಾಗ್ಬೋದು, ಅವರ ಕೊಟ್ಟಿದ್ದಂಥ ಹಾದಿಯಲ್ಲಿ ನಾವು ನಡೆದ್ರೇನೆ ನಿಮಗೊಂದು ಗೌರವ ಸಿಕ್ಕತ್ತೆ. ಸ್ಮಾಲ್ ಎಕ್ಸಾಂಪಲ್, ನಾವು ಸಿಗ್ನಲ್ ರೆಡ್ ಇರುತ್ತೆ, ಏನ್ ಮಾಡ್ಬೇಕು? ನಿಲ್ತಾ ಇದೀವ ನಾವು, ಜಂಪ್ಗಳ ಫೈನ್ಗಳೇ ಟೈ ಮಾಡ್ತೀವಿ ನಾವು, ಹೌದಲ್ಲ? ಆರೆಂಜ್ ಗ್ರೀನ್ ಅಂತ ಜೀವನದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ರೆಡ್ ಇರುವಾಗ ಹೋಗಬಾರದು, ಆರೆಂಜ್ ನಲ್ಲಿ ಪ್ರಿಪೇರ್ ಆಗಿ ಗ್ರೀನ್ ನಲ್ಲಿ ಹೊರಡಿ ಅಂತ. ಹೌದಲ್ಲ? ಅಷ್ಟು ಜ್ಞಾನ ಬೇಡ ಅವನಿಗೆ. ಖಂಡಿತ ಅಲ್ವಾ ಸರ್? ಸಿಂಪಲ್ ಥಿಂಗ್ ಅಲ್ವಾ? ಹೌದು ಹೌದು, ಖಂಡಿತ. ನಿಮ್ಗೂ ನಮಗೆ ಏನೋ ಚಿಕ್ಕ ಗಲಾಟ ಆಗತ್ತೆ, ಇತ್ಯರ್ಥ ಮಾಡ್ಕೊಡೋಣ. ನಿಮ್ ಹೊಡಿಯೋದು, ನಿಮ್ಮನ್ನ ಮ್ಯಾನೇಜಿಂಗ್ ಮಾಡೋದು, ಸಾಯಿಸೋ ಪ್ರಯತ್ನ ಮಾಡೋದು ತಪ್ಪಲ್ಲ. ಸಿಂಪಲ್ ಥಿಂಗ್ ಅಲ್ಲ. ಹೌದು, ಮಾತುಕತೆಯಲ್ಲಿ ಕ್ಲಿಯರ್ ಆಗುವಂತದ್ದು ಯಾಕೆ ಕಟ್ಟಿ ಕೊಡಲಿ? ಈಗ ಅಣ್ಣ ತಮ್ಮಂದ್ರು ಒಂದಾಗ್ತಾ ಇಲ್ಲ, ಅಕ್ಕ ತಂದೆಯರು ಒಂದಾಗಿ ಬಾಳ್ತಾ ಇಲ್ಲ. ನೀವು ತಂದೆ ನೋಡ್ಕೊಂಡು ನನ್ನ ತಾಯಿ ನೋಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವೆಲ್ಲ ದುಡ್ಡು ರೆಡಿ ಮಾಡ್ಕೊಂಡು ಅನಾಥಾಶ್ರಮ ಸೇರಿಸ್ಕೊಂಡು ಅಂತ ಆಸೆ ಪಡ್ತಾರೆ. ಒಂದೇ ಮನೇಲಿ ಇದ್ದು ಪ್ರೈವೇಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಾಡ್ತಾರೆ.
ಎಷ್ಟು ಕಷ್ಟ ಇದೆ ಇವಾಗ. ಈಗ ದೊಡ್ಡ ಮನೆಯಲ್ಲಿ ಮಗನ ನೋಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಫೋನ್ ಮಾಡಿ ಮಗ ಅಂದ್ರೆ ಅವನು ಯಾವ ಸ್ಟೇಟಸ್ ಇದ್ದಾನೋ, ಒಳಗಡೆ ಶಾರ್ಟ್ಸ್ ಹಾಕೊಂಡಿದ್ದಾನೋ, ಯಾವ ರೂಪದಲ್ಲಿದ್ದಾನೋ, ತಾಯಿ ಅಲ್ಲಿ ತಂದೆ ಧೈರ್ಯವಾಗಿ ರೂಮ್ಗೆ ಹೋಗೋ ಅವಕಾಶ ಇವಾಗಿಲ್ಲ. ಅಂದ್ರೆ ಕಾಲ ಎಷ್ಟು ಬದಲಾವಣೆ ಆಯಿತು, ಎಷ್ಟು ಕೆಟ್ಟ ಪರಿವರ್ತನೆ ಆಗ್ತಾ ಇದೆ. ಇದೆಲ್ಲವನ್ನು ಭಗವದ್ಗೀತೆಯಲ್ಲಿ ಈ ರೀತಿ ಬದುಕಂತ ಹೇಳಿದಾರ, ರಾಮಾಯಣದಲ್ಲಿ ಈ ರೀತಿ ಕೆಟ್ಟದಾಗಿರ ಅಂತ ಹೇಳಿದಾರ. ಮನುಷ್ಯನು ಮಾಡಿಕೊಂಡು ನಾವು ಮಾಡ್ಕೊಂಡೆ ಬೈಬಲ್ನಲ್ಲಾಗಲಿ ಪುರಾಣನಲ್ಲಾಗಲಿ ಒಳ್ಳೆ ದಾರಿಯಲ್ಲಿ ನಡಿ ಅಂತಾನೆ ಹೇಳ್ತಾರೆ ಗುರುಗಳು, ಬುಕ್ಕಲ್ಲಿ ಅದೇ ಇರುತ್ತೆ. ಬಟ್ ಇವಾಗ ಯಾರನ್ನೂ ಅದನ್ನ ಮನಸ್ಸು ತಗೊಳ್ತಾ ಇಲ್ಲ. ಹಣದ ಸಂಪಾದನೆ ಬೇಕಂತ ಆಸೆ ಬರ್ತಾರೆ. ಮನುಷ್ಯ ಯಾವ ರೀತಿ ಇರ್ತಾನಂದ್ರೆ, ನಡ್ಕೊಂಡು ಹೋಗುವಾಗ ನಡೆಯೋ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾವುದೋ ಒಂದು ಸೈಕಲ್ ಸಿಕ್ಕಿದ್ರೆ ಸಾಕು ಅಂತ ಸಾಕು, ಅದೊಂದು ಸಂಪಾದನೆ ಮಾಡೋಣ ಅಂತ ಸೈಕಲ್ ಸಂಪಾದನೆ ಮಾಡ್ತಾನೆ. ತುಳಿತಾ ಇರುವಾಗ ಬೆವರಿಗೆ ಬರ್ತಾ ಇದೆ, ಸ್ವಲ್ಪ ತುಳಿಯದೆ ಸ್ವಲ್ಪ ಅಂತಂದು ಟೂ ವೀಲರ್ ಹೋಗೋಣ ಆರಾಮಾಗಿ ಹೋಗುವಂಥದ್ದು ಪ್ರಯತ್ನ ಮಾಡೋಣ ಅಂತ ತಗೊಳ್ತಾನೆ. ಈ ಹೆಲ್ಮೆಟ್ಟು, ಈ ಬೇವು ಇದೆಲ್ಲ ಬರ್ತಾ ಇದೆ, ಒಂದು 4 ವೀಲರ್ ಇದ್ರೆ ಸ್ವಲ್ಪ. ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಇಂಪೋರ್ಟೆಡ್ ಕಾರ್ ಅಂತಾರೆ, ಹೆಲಿಕಾಪ್ಟರ್ ತಗೊಂಡವರಿದ್ದಾರೆ, ಚಾರ್ಟರ್ ಫ್ಲೈಟ್ ತಗೊಂಡವರಿದ್ದಾರೆ, ಎಲ್ಲೆಲ್ಲೋ ತಗೊಳ್ಳಿ, ತಪ್ಪಿಲ್ಲ. ಫ್ಲೈಟ್ಲು ಹೋಗುವಾಗ ನೆಲದ ಮೇಲೆ ನೋಡಿ ಈ ಮನುಷ್ಯ ಏನ್ರಿ ಬದುಕು, ಈ ಕಾರು ಇದೆಲ್ಲ ಅಂತ ಅವಮಾನ ಮಾಡಲ್ಲ. ಬೇರೆಯವ್ರನ್ನ ತುಳಿದು ಮೇಲೆ ಕಾರ್లో ಹೋಗೋರು 2 ವೀಲರ್ಸ್ ಅವ್ರು ಅಡ್ಡ ಬಂದ್ರೆ ಏನ್ರಿ ನೀವು ಬೈಬಾರದು. 2 ವೀಲರ್ಸ್ ಹೋಗೋದು ಸೈಕಲ್ ಅವ್ರನ್ನ ಅವಮಾನ ಮಾಡ್ಬೋದು. ಈ ಸೈಕಲ್ ಅವ್ರಿಗೆ ಏನಿಲ್ಲ, ದದ್ದನ ಮಕ್ಕಳು ಅಡ್ಡ ಬರ್ತಾರೆ. ಮನುಷ್ಯನ್ ನೋಡಿ ಏನ್ರಿ ಸಿಗ್ನಲ್ ಕೊಟ್ಟರು ಅಡ್ಡ ಬರ್ತಾರೆ ಅಂತ. ಅಂದ್ರೆ ನಮ್ಮ ಸ್ಟೇಟಸ್ ಮರ್ತೋಗ್ತಾ ಇದೀವಿ ನಾವು. ನೀವು ಒಂದು ಕಾಲ ನಡ್ಕೊಂಡು ಹೋಗಿರ್ತೀರ, ನೀವು 2 ವೀಲರ್ ಅಡ್ಡ ಬರುವಾಗ ಅವನು ಬೈದ್ರೆ ನಿನ್ಗೇನಾಗುತ್ತೆ, ಕಾರ್ ಗಡ್ಡ 2 ವೀಲರ್ ಬರುವಾಗ ಅವನು ಬೈದ್ರೆ ನಿನ್ಗೇನಾಗತ್ತೆ. ಅಂದ್ರೆ ಸ್ಟೇಟಸ್, ನಮ್ಮ ಕೆಪಾಸಿಟಿ ಮೇಲೆ ಸ್ಟೇಟಸ್ ಸಿಕ್ಕತ್ತೆ, ಎಲ್ಲಕ್ಕೂ ಆಸೆ ಇರುತ್ತೆ ಹಂಗಿರ್ಬೇಕಂತ. ಎಲ್ಲರೂ ಹಂಗಿದ್ರೆ ಪ್ರಪಂಚ ನಡೀತಲ್ಲ. ಎಲ್ರು ಡಾಕ್ಟರ್ ಇಂಜಿನಿಯರ್ ಆದ್ರೆ ಪೇಷಂಟ್ ಆಗುತ್ತೆ ಯಾರು ಅದೇ ರೀತಿ ಒಬ್ಬ ಭಕ್ತೆ ದೇವನ್ ಬೈತಾ ಇರ್ತ, ಏನ್ರಿ ಎಲ್ಲ ಸಮಾನ ನೋಡ್ಬೇಕಲ್ವಾ, ದೇವರಿಗೆ ದೇವ್ರ ಸಮಾನ ನೋಡ್ಬೇಕಲ್ವಾ, ಹೌದಲ್ವಾ? ಎಲ್ಲರೂ ಸಮಾನ ನೋಡ್ಬೇಕಲ್ವ, ದೇವ್ರು ಹೌದು. ಯಾಕೆ ನೋಡ್ತಾ ಇಲ್ಲ? ನಮ್ಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ? ಅವರೆಲ್ಲ ಆನಂದವಾಗಿದ್ದಾರೆ, ಇವರು ಆನಂದವಾಗಿದ್ದಾರೆ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ದಿನ ಬೈಯೋದು. ಹಂಗೊಡಿದ್ರು ಪೂಜೆ ಮಾಡಿದೆ ಯಾವ ರೀತಿ, ಪೂಜೆ ಮಾಡಿ ಅಂದ್ರೆ ಯಾವ ರೀತಿ ಅಂದಾರ. ದೇವರಿಗೆ ಲಂಚ ನಾವು ಇವನು ಬೈತಾ ಇರುವಾಗ ಒಂದೇ ದೇವ್ರ ಪ್ರತ್ಯಕ್ಷ ಆಗ್ತಾರೆ. ಏನಯ್ಯ ದಿನ ಬೈತಾ ಇದೆಯಾ, ಅವರೆಲ್ಲ ಪೂಜೆ ಮಾಡ್ತಾ ಇದ್ದ, ನೀವು ಬೈತಾ ಇದ್ದಾನೆ, ಬೈದ್ ಏನ್ ಮಾಡ್ಲಿಯಪ್ಪ? ಎಲ್ಲ ಸಮಾನ ನೋಡ್ಬೇಕಲ್ವ ನೀವು, ಅವ ಸಮಾನ ನೋಡ್ಬೇಕಲ್ವಾ ಅಂತ ಮಗನ್. ಹೌದು ಸಮಾನ ನೋಡಿ, ಏನ್ ಮಾಡ್ಬೇಕಂದ, ಒಬ್ಬೊಬ್ಬ 100 ಕೋಟಿ ರೂಪಾಯಿ ಕೊಟ್ಬಿಡಿ, ಎಲ್ಲರೂ ಕೊಡ್ಲ ಅಂತ. ಕೊಡಿ ಸ್ವಾಮಿ, ನೀವು ದೇವರಲ್ವಾ, ಅಷ್ಟು ಮಾಡಕ್ಕ. ಸರಿ ಕೊಡ್ತೀನಪ್ಪ, ಗೊತ್ತಪ್ಪ, ಸರಿ ಬೆಳಗ ಶುಕ್ರವಾರ ಸ್ವಾಮಿ, ಎಲ್ಲರೂ ನಮ್ಮ ಊರಿನಲ್ಲಿ ಯಾರ್ಯಾರು ಇದಾವ ಎಲ್ಲರೂ ಕೊಡ್ಬೇಕಂತ. ಓಕೆ ಬರುವಂತ ಸ್ವಾಮಿ, ತಪ್ಪಬಾರದು, ತಪ್ಪಿದ್ರಿಂದ ಬೈತೀನಿ ನಮ್ಮ ಲೆಕ್ಕದಲ್ಲಿ ಅವರು. ಸರಿ ಒಂದು ಜಮೀನ್ದಾರ್ ಬಂದು ತೋರಿಸ್ತೀವ. ಆ ಜಮೀನ್ದಾರ್ ಮನೇಲಿ 10-15 ಜನ ಕೆಲಸ ಮಾಡೋರು, ಕಾನ್ಕೊಬ್ಬ ಕೈಗೊಬ್ಬ ಇರ್ತಾರಲ್ಲ, ಅವನ ಕೈ ಮನೆ ಗುಡ್ಸೋರು, ಬಟ್ಟೆ ಒಯ್ಯೋರೊಬ್ಬರು, ಅಡಿಗೆ ಮಾಡೋರೊಬ್ಬರು, ಬಡಿಸೋರೊಬ್ಬರು, ತಿನ್ಸೋರೊಬ್ಬರು, ಸ್ನಾನ ಮಾಡಿಸೋರೊಬ್ಬರು, ಈ ರೀತಿ. ಬೆಳಗ್ಗೆ ಎದ್ರೆ ಯಾರು ಬಂದಿಲ್ಲ. ಕೊಟ್ಟಿ ಇಂತಿ ನೋಡ್ತಾರೆ, ಇನ್ನೇನು ಬಂದಿಲ್ಲ ಅಂತಾರೆ. ಇವರ ಕಾಫಿ ಮಾಡಬೇಕು, ಹಾಲ್ಗಾಯವ್ರು ಯಾರಿಲ್ಲ ಅಂತಾರೆ. ಅಯ್ಯೋ ಬಟ್ಟೆ ಎಲ್ಲ ಒಯ್ಬೇಕು, ಬಂದಿಲ್ಲ ಅಂತಾರೆ. ಮನೆ ಗುಡಿಸ್ಲೇ ಇಲ್ಲ ಅಂತಾರೆ. ಪೂಜೆ ರೂಮ್ ಕ್ಲೀನ್ ಮಾಡಲಿಲ್ಲ ಅಂತಾರೆ. ಹೂ ಕೀಳೋರಿಲ್ಲ ಅಂತಾರೆ. ಅವಾಗ ಯಜಮಾನ್ರು ನೋಡ್ತೀನಿ, ಆ ಹಾಲು ಕರಿಯವ್ರ ಹತ್ರ ಹೋಗಿ ಕರ್ಕೊಂಡು ಬಂದು ಒಂದು ಕಾಫಿ ಕುಡಿಯ ಮೀನ್ ಅಂತ ಹೋದ್ರೆ
ಗಂಡ ಹೆಂಡತಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ, ಬಟ್ಟೆ ಹಾಕೊಂಡು 100 ಕೋಟಿ ಇಟ್ಕೊಂಡಿದ್ದಾರೆ. ಕ್ಯಾಶ್. ಒಂದೊಂದು ಕೊಟ್ಟಿದ್ದಾರೆ. ಹ್ಮ್. ಏನೋ ಕೆಲಸ ಬಂದಿಲ್ಲ, ಹ್ಮ್. ಗೊತ್ತಿಲ್ಲ, ಅವ್ರಿಗೆ ನಾನು ಕಾಫಿ ಕುಡಿತೆ ಅಂತಾನೆ. ಹ್ಮ್. ಇದು ಸ್ವಾಮಿ ರಾತ್ರಿ ಅದು ಬಂದು 100 ಕೋಟಿ ಕೊಟ್ಬಿಟ್ಟು ಹೋಗಿದ್ದಾರೆ ನಮಗೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಾವು ಯಾರನ್ನು ಇಟ್ಕೋಬೇಕು ನಮ್ಮ ಕೆಲಸಕ್ಕೆ. ನೀವು 15 ಜನ ಇಟ್ಕೊಂಡಿರುವಾಗ 5 ಜನ ಕೈ ಮಾಡ್ತೀನಿ, ಇಟ್ಕೊಂಡು ನಮ್ಮ ಕಾಲ್ಗೊಬ್ಬರು ಕೈಗೊಬ್ಬರು ಇಟ್ಕೊಂಡು ನಾವು ಆರಾಮ ಇರ್ಬೇಕಂತ ಆಸೆ ಪಟ್ಟಿದ್ದೀವಿ ಅಂತ. ಇನ್ನೊಬ್ಬರು ಬರೀ ಹೋಗ್ತಾರೆ, ಎಲ್ಲರೂ 100 ಕೋಟಿ 3 ಕೋಟಿ 3 ಕೋಟಿ ಅಂತ ಎಲ್ಲರೂ ಇಟ್ಕೊಂಡಿದ್ದಾರೆ. ಇವಾಗ ಬದುಕೋದು ಹಿಂಗೆ, ಕೆಲಸ ಮಾಡೋದು ಹೆಂಗೆ? ಹೌದು, ಎಲ್ಲರೂ ಕೋಟಿಗೆ ಓನರ್ ಆಗ್ಬಿಟ್ರೆ ಪುನಃ ಅವನು ದರ್ಶನ ಕೊಡ್ತಾನೆ ಅವ್ರಿಗೆ, ಏನಪ್ಪ ಸಂತೋಷನ ಅಂತ. ಏನ್ ಸ್ವಾಮಿ ಸಂತೋಷ, 100 ಕೋಟಿ ಇಟ್ಕೊಡಿಸ್ನಿ, ನನಗೆ ಕೆಲಸ ಪಟ್ಟೋ ಎಲ್ಲ ಸಹಾಯ ಪಡೋರಿಲ್ಲ, ನಾವು ಗಂಡ ಹೆಂಡತಿ ಎಲ್ಲ ಮಾಡೋಕ್ಕಾಗತ್ತ? ಭಗವಂತ ಇರ್ತಾನೆ. ಕಾರು ಯಾಕೆ ಕೊಟ್ಟಿದ್ದೀವಿ, ಈ ಯಾಕೆ ಕೊಟ್ಟಿದ್ದೀವಿ, ಕಲ್ಲು ಯಾಕೆ ಕೊಟ್ಟಿದ್ದೀವಿ? ಕಾಲು ನಾವು ಕೆಟ್ಟದ ನೋಡೋಕ್ಕಾಗತ್ತ, ಕೈನ ಕೆಟ್ಟ ನೋಡೋಕ್ಕಾಗತ್ತ? ಈ ಕೈ 100 ರೂಪಾಯಿ, ಈ ಕೈ 100 ರೂಪಾಯಿ. ಸೃಷ್ಟಿಯಲ್ಲಿ ಯಾರು ಹೆಂಗಿರಬೇಕು ಅನ್ನೋದು ಮುಖ್ಯ. ಒಂದು ಬಂಗ್ಲಾ ಕಟ್ಟಬೇಕಾದ್ರೆ ಕೆಲಸಗಾರ ಹೋಗ್ಬೇಕು. ಯಾವ ಕೆಲಸಗಾರ ಆದ್ರೂ ಈ ಬಂಗ್ಲಾ ನಮ್ಗೆ ಕೊಡ್ಬೇಕಂತ ಆಸೆ ಪಡಲ್ಲ. ಕೂಲ್ಗೊಟ್ಟೆ ಸಾಗು ಸಂತೋಷ ಕತಿತ್ಯ, ಅದು ಮಾನವತ್ವ. ಈ ಸಮಾನತ್ವ, ದರಿದ್ರ ಎಲ್ಲ ಆಸೆ ಪಡಬಾರ್ದ. ನಾವು ಮಾಡಿದ ಪುಣ್ಯದಿಂದ, ನಾವು ಮಾಡಿದ ಕರ್ಮಗಳಿಂದ ನಮಗೆ ಜನ್ಮ ಸಿಕ್ಕತ್ತೆ. ಪಾಲಿಗೆ ಬಂದದ್ದು ಪಂಚ. ಅದೇ ನಾವು ಏನೇನು ಮರುಜನ್ಮ ಇದೆ, ಹಿಂದಿನ ಜನ್ಮ ಇದೆ ನಂಬಿದರೆ ಏನೇನು ಮಾಡಿರ್ತಾರೆ ಒಳ್ಳೇದು, ಅದೇ ಪ್ರಕಾರ ನಿಮ್ಗೆ ಜನ್ಮ ಸಿಕ್ಕತ್ತೆ. ಆ ಜನ್ಮಗಳಿದೆ ಅನ್ನೋದು ಬಗ್ಗೆ ನೀವು ನಂಬಿಕೆ ಇದೆಯಾ? ಇದೆಯಮ್ಮ, ಎಷ್ಟು ಜನ್ಮ? ಇದೆ. ಯಾಕಂದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಚಾನಲ್ ಹೆಸರೇನು, ಕಸ್ತು. ಕಸ್ತೂರಿ. ಅವ್ರು ಹಿಂದಿನ ಜನ್ಮದ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಗುರುಜಿ ಗುರುಜಿ. ಅದೇ ಸಿಕ್ಕಬಹುದು ನಿಮ್ಗೆ, ಹಾ. ಯೂಟ್ಯೂಬ್ಲಿಂದ ಸಿಕ್ಬೋದು. ಅವರೊಂದು 3-4 ಮಂತ್ಸ್ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ನೈತಿಕಪತ್ರ ವಿಜಯ್ ಕುಮಾರ್ ಅವರೆಲ್ಲ, ಅಣ್ಣ ನಾವು ಹೋಗೋಣ, ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಬಹುರಿಗೆ ಕೆಲಸಲ್ಲಿದ್ದೀವಿ ಹಂಗಿಂಗ ಅದಿಲ್ಲ. ನಾನು ಒಂದಿನ ಬಂದು ಕಸ್ತೂರಿ ಕರ್ಕೊಂಡು ಹೋಗಿದ್ದಾರೆ. ನಾವು 5-6 ಜನ ಕೂತ್ಕೊಂಡಿದ್ದೀವಿ. ನಾವು ಗುರು ಬಂದು ನಮ್ಮನ್ನ ಏನೇನೋ ಹಿಂಗೆ ಮಾಡಿದ್ದಾನೆ. ಈ 4 ಜನ ರಿಯಾಕ್ಟ್ ಆಗಿಲ್ಲ, ನಾನೇ ರಿಯಾಕ್ಟ್ ಆಗಿದ್ದೆ. ನಾನು ಸೆಲೆಕ್ಟ್ ಮಾಡ್ಬಿಟ್ಟಿದ್ದೆ. ಗುರು ಕೂಡ ಕರ್ಕೊಂಡೋಗಿ ಅಲ್ಲಿ ಮಲಗಿಸಿದ್ದಾರೆ. ಮಲಗಿಸಿದ ಮೇಲೆ ಅವ್ರು ಏನೇನು ಮಾಡಿದ್ದಾರೆ ಗೊತ್ತಿಲ್ಲ. ಒಟ್ಟಾರೆ ನಾನು ಟ್ರಾನ್ಸ್ ಹೋಗಿದೆ. ಏನು ಹೇಳಿದ್ರಂದ್ರೆ, ಅವ್ರು ಏನು ಕೇಳಿದಾರೆ ಗೊತ್ತಿಲ್ಲ, ನಾನು ಏನು ಹೇಳಿದಾರೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಏನಂತಂದ್ರೆ, ಹಿಂದಿನ ಜನರಲ್ಲಿ ನೀರು ಯಾರು? ನಾನು ಹೇಳಿದ್ದೀನಿ ಅವರಿಗೆ, ನಾನು ಕಾಡಿನಲ್ಲಿದ್ದೀನಿ, ಪ್ರಾಣಿಗಳ ಮಧ್ಯೆ ಬದುಕ್ತಾ ಇದ್ದೀನಿ. ದಿನ ಆನೆ ಮೇಲೆ ಹತ್ಕೊಂಡು ಶಿರಡಿ ಗ್ರಾಮ ಪಕ್ಕದಲ್ಲೆಲ್ಲ ಓಡಾಡ್ತಾ ಇದ್ದೀನಿ. ಆಗ್ಲೇ ಶಿರಡಿಗೆ ಲಿಂಕ್. ಹಾ, ಅವರೆಲ್ಲ ಈ ಆನೆಗಳೆಲ್ಲ ಬಂದು ಬಾಳೆಹಣ್ಣು ತಿನ್ನೋದು ಎಲ್ಲ ತಿಂತ ಇದ್ದೇನೆ. ಇದು ಡೈಲಿ ನಡೆಯುವಂತ ಕೆಲಸ. ಒಂದಿನ 100 ಜನ ಎಲ್ಲ ಅಟ್ಯಾಕ್ ಮಾಡುವಾಗ ನಾನು ಬಿದ್ದೋಗಿದ್ದೀನಿ. ಈ ಪ್ರಾಣಿಗಳೆಲ್ಲ ಹೋಗ್ಬಿಡ್ತು, ಆನೆಗೆಲ್ಲ. ನಾನು ಅಲ್ಲಿ ಉಳ್ಕೊಂಡಿದ್ದೀನಿ. ನನಗೆ ಭಾಷೆ ಗೊತ್ತಿಲ್ಲ, ಮಾತು ಬೇ ಬಿಟ್ರೆ ಏನು ಬರಲ್ಲ ಅಂತೆ. ಅಲ್ಲಿ ಬಂದು ಶಿಡಿ ಬಾಬಾ ಹತ್ರ ಸೇವೆ ಸೇರ್ಕೊಂಡಿದ್ದಂತ, ಊರಿನಲ್ಲಿ ಕೆಲಸ ಮಾಡ್ತಾ 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 ಅವ್ರ ಜೊತೆ ಇದೀನಿ ಅಂತ ನಾನು ಹೇಳ್ಕೊಂಡಿದ್ದೆ. ಹಾಗಾದ್ರೆ ಈಗ ದರ್ಶನ ನೀಡೋದಕ್ಕೂ ಹಿಂದಿನ ಜನ್ಮದಲ್ಲಿ ಕೇಳಬಹುದು ಅಂದ್ರೆ ಈಗ ಹೇಳೋದು ಬೇರೆ, ನಾವು ಟ್ರಾನ್ಸ್ಫರ್ಗೆಲ್ಲ ಅವ್ರು ಹೇಳ್ತಿದ್ದೀವಿ. ಸರ್. ಆ ಟ್ರಾನ್ಸಿಗೆ ಹೋದಾಗ ನಿಮ್ಗೆ ಏನ್ ಗೊತ್ತಾ, ಏನು ಗೊತ್ತಿಲ್ಲ, ಏನಾಗಿದೆ ಅನ್ನೋದೇ ಗೊತ್ತಾಗ. ಎನಸ್ಥಿಷಿಯಕ್ ಅಂತ ಪವರ್ಫುಲ್. ಎನಸ್ಥಿಷಿಯನ್ ಆಪರೇಷನ್ ಮಾಡುವಾಗ ನಮ್ಗೆ ಯಾವ ರೀತಿ ಗೊತ್ತಾಗಲ್ಲೋ, ಟ್ರಾನ್ಸ್ ಕರ್ಕೊಂಡು ಹೋಗುವಾಗ ನಮ್ಗೇನು ಗೊತ್ತಾಗಲ್ಲ. ನಾವು ಅವ್ರು ಏನ್ ಕೇಳಿದಾರೆ, ನಾವ್ ಏನ್ ಹೇಳಿದಾರೋ ಗೊತ್ತಿಲ್ಲ. ಒಟ್ಟಾರೆ ನಾನು ಶ್ರೀ ಬಾಬಾ ಜೊತೆಲಿ ಇದ್ದೀನಿ. ನನ್ನ ಹೆಸರು ನಾನಾವಳಿ ಅಂತ ಹೇಳಿ, ನಾನಾವಳಿ ನಿಜಾನ ಸುಳ್ಳ ಅಂತ ಅಂದ್ರೆ ಹೆಂಗೆ ಹೇಳಕ್ಕಾಗತ್ತ ನಾವು? ಹೌದು,
ಈಗ ನೀವು ಇಂಟರ್ವ್ಯೂ ಮಾಡೋ ನಾನು ಹೇಳೋದೆಲ್ಲ ಇದು ಪ್ರತ್ಯಕ್ಷ ಗೊತ್ತಾಗತ್ತೆ. ಹ್ಮ್. ಶ್ರೀನಿವಾವು ದರ್ಶನ ಕೊಟ್ಟಿದ್ದಾರೆ ಅಂದ್ರೆ ಅದು ಈ ರೀತಿ ಆಗಲ್ಲ. ಹೌದು. ಅದೇ ರೀತಿ ಹಿಂದಿನ ಜನ್ಮ ಅವ್ರು ಇಂಟರ್ವ್ಯೂ ಮಾಡುವಾಗ ಫ್ಯಾನ್ಸ್ ಕರ್ಕೊಂಡೋಗಿ ಏರಿಸ್ಕೊಟ್ಟಿದ್ದು ನಮ್ಗೆ ಗೊತ್ತಾಯ್ತು. ಆ ನಾನಾವಲ್ಲಿ ಅನ್ನೋದು ನನಗೆ ಇಷ್ಟ ಆಗ್ತದೆ. ಹ್ಮ್. ನಮ್ಮ ಸಿನಿಮಾದಲ್ಲಿ ಇದೆಯಲ್ಲ, ಹ್ಮ್. ಯಾಕಂದ್ರೆ ನಾನಾವಲ್ಲಿ ಸ್ವಲ್ಪ ಮೂರ್ಖ ಅವ, ಕಾಡಿನಿಂದ ಬಂದವನಾಗಿರ್ಬೇಕು, ಮೂರ್ಖ ಅವ. ಒಂದಿನ ಶ್ರೀಬಾಬುವಿನ ಕೂತ್ಕೊಳ್ಳೋದಾಗ ಎದ್ದೇಳೋ ಹ್ಮ್. ಅಂತಾರೆ ಹಾ ಹಾ ಶ್ರೀಬಾಬುನ. ಎಷ್ಟಾದ್ರೂ ನೀವೇ ಅಲ್ವಾ? ಆ ಭಕ್ತರೆಲ್ಲ ಹೇಗೆ ಹುಚ್ಚ ಹಿಂಗೆ ಇರುವಾಗ ಸರಿ ಸರಿ ನಾನು ಸ್ವಲ್ಪ ಕೂತ್ಕೊಂತೀನಿ, ಎದ್ದೇಳು ಬಾಬಾ ಇದ್ಬಿಟ್ಟು ಅವ್ನು ಪೂರಿಸ್ತಾರೆ. ಇದೆಲ್ಲ ನೋಡಿದ್ದೀನಿ ನಾನು. ನೋಡ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ನಾನಾವಲ್ಲಿ ಇರಬಾರ್ದು ಅಂತ ಕ್ಯಾರೆಕ್ಟರ್ ಕಟ್ ಮಾಡಿ ನಾನೇ ಕಟ್ ಮಾಡಿಕೊಂಡಿದ್ದೆ. ಟ್ರಿಮ್ಮಿಂಗ್ ಎಲ್ಲ ಆಗ್ಬಿಟ್ಟಿದೆ ಸ್ಕ್ರಿಪ್ಟ್. ಹಾಗೇನೆ ಈ ಇಂಟರ್ವ್ಯೂನಲ್ಲಿ ಪುನರ್ಜನ ಬಗ್ಗೆ ಮಾಡುವಾಗ ನಾನಾವಳಿ ಅಂತ ನಾನು ಹೇಳ್ಕೊಟ್ಟಿದ್ದೇನೆ ಅಂತ ರೆಕಾರ್ಡ್ ಇತ್ತು. ಸುದ್ದಿ ಆಯ್ತು. ಅಂದ್ರೆ ಗುರುಗಳಲ್ಲಿ ಶಕ್ತಿ ಇರಬೇಕು, ನಮ್ಮಲ್ಲಿರುವಂತ ತೆಗೆಯುವಂತ ಶಕ್ತಿ. ಏನು ಈಗ ಸೈಕಾಸ್ಟಿಕ್ ಡಾಕ್ಟರ್ಸ್ ಅಂತ ನಮ್ಮನ್ನ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರ. ಮಾಡುವಾಗ ಅವ್ರಿಗೆ ಶಕ್ತಿ ಇರಬೇಕು, ನಮ್ಗೆಲ್ಲ. ಅವ್ರು ನಮ್ಮನ್ನು ಯಾವ ರೀತಿ ಒಳಗೆ ತಗೊಂಡು ಹೋಗ್ಬಿಟ್ಟು ಈಗ ಹೋಗಿ ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಅವ್ರೆ ನಿಮ್ಮ ತಾತ ಹೆಂಗೆ, ನಿಮ್ಮ ಅಜ್ಜಿ ಹೆಂಗೆ, ನಿಮ್ಮ ಅಪ್ಪ ಹೆಂಗೆ, ಅವ್ರು ಏನ್ ತಿಂತ, ನೀವೇನ್ ತಿಂತೀಯ, ಯಾವ ಇದೆಲ್ಲ ಕೇಳ್ತಾರೆ. ಫ್ಯಾಮಿಲಿ ಇಷ್ಟೆಲ್ಲ ಕೇಳ್ತಾರೆ. ಯಾಕಂದ್ರೆ ಅದ್ರ ಪ್ರಕಾರ ಆ ಜೀನ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅನ್ನೋದು ಕಂಡಿಡಿಯೋಕ್ಕೋಸ್ಕರ. ಅದೇ ರೀತಿ ಈ ಪೂರ್ವಜನ್ಮ ಆಗ್ಬೋದು, ಸೈಕಾಸ್ಟಿಕ್ ಡಾಕ್ಟರ್ಸ್ ಆಗ್ಬೋದು, ಇದೊಂದು ವಿದ್ಯೆ. ನಂಬ್ತೀನಿ ನಂಬ್ತೀನಿ. ಯಾಕಂದ್ರೆ ಸತ್ಯಂ ಅವ್ರು ಹೇಳುವ ನಮಗೆ, ನಾನು ಹಿಂದಿನ ಅವತಾರ ಶಿಡಿ ಅವತಾರ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವನ್ನೇ ಪೂಜೆ ಮಾಡೋರು ನಾವು. ಹಾಗೆ ನಾವು ಅವ್ನು ನಂಬಿತೀವಲ್ಲ, ನಾವು ನಿಜ ಅಂತ ನಾವು ಅನ್ಕೊತಿದ್ವಿ. ಗುರು ತಂದೆ ತಾಯಿ ಹೇಳಿದ್ರೆ ತಾಯಿ ಹೇಳಿದಲ್ವ, ತಾಯಿ ನಿಮ್ಮಪ್ಪ ಅಪ್ಪ ಅಂತ. ಹೌದು, ಫಸ್ಟಿಗೆ ಹೇಳಿದ್ದು. ಅದೇ ನಾನು ತಂದೆ ಅಂತ ಟಾಪಿಕ್ ಬಂದಾಗ ನೆನಪಾಯ್ತು. ನಿಮ್ಮ ಹೆಸರಿಗೆ ಸೇರಿಕೊಂಡಂತ ರೆಡ್ಡಿ ತೆಗಿಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು? ಅದ ಫಸ್ಟ್ ಹೇಳಿದ ಹನುಮಾನ್ ನಾಟ್ಯ ಮಂಡಳಿ, ಹನುಮಾನ್ ಭಕ್ತ ಸಮಾಜ, ಎಲ್ಲ ಜಾತಿಯವರು ಎಲ್ಲ ಸೇರ್ಬೇಕು, ನಾವೆಲ್ಲ ಒಂದಾಗಿರ್ಬೇಕು ಅನ್ನುವಾಗ ಇನ್ ರೆಡ್ಡಿ, ಪ್ರಕಾಶ್ ರೆಡ್ಡಿ ಒರಿಜಿನಲ್. ಹೌದು. ಒಂದು ರೀತಿ ಏನೋ ಸಾಯಿ ಭಕ್ತನಾಗಿ ಈ ರೀತಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದೀನಿ, ನಮ್ಮ ದೊಡ್ಡ ಕ್ಯಾಸ್ಟು ಹೇಳ್ಕೊಂಡು ನನಗೆ ಇಷ್ಟ ಆಗಲಿಲ್ಲ. ಹಾ. ತೆಗೆ ನನ್ನ ತಂದೆ ಒಪ್ಪಲಿಲ್ಲ, ಒಪ್ಪಲ್ಲ ಯಾರು ಒಪ್ಪಲ್ಲ. ಯಾಕಂದ್ರೆ ಮನೆ ಹೆಸರು ಇನ್ ರೆಡ್ಡಿ, ಹೌದು. ನಮ್ಮ ತಂದೆ ಹೆಸರು ಕಬ್ಬಿರೆಡ್ಡಿ, ಈಗ ರೆಡ್ಡಿ ಅಂತ ಹೇಳಿದ್ರೇನೆ ನಮ್ಮ ತಾತ ರಾಮ್ಕೋಟ್ ರೆಡ್ಡಿ, ಹ್ಮ್. ಈ ರೀತಿ ಇರುತ್ತೆ. ಹೌದು, ದಿ ಫಿಲ್ ಇಸ್ ಎ PhD. ನಮ್ಮ ತಂದೆ 86 ತೀರೋಗಿದ್ದಾರೆ. ಅವರ ಕಾರ್ಯಕ್ರಮ ಎಲ್ಲ ಮುಗಿಸಿ 1 ಮಂತ್ ಕಾರ್ಯಕ್ರಮ, 1 year ಕಾರ್ಯಕ್ರಮ ಆ ಥರದ್ದೆಲ್ಲ ಎಲ್ಲ ಮುಗಿಸಿಬಿಡ. ಆವಾಗ ನಾನು ಹೇಳಿದೆ, ಈಗ ನಾನು ಬಾಬಾ ನಾಮಕರಣ ಮಾಡ್ಕೊತಾರೆ, ರೆಡ್ಡಿ ಸಾಯಿ ಪ್ರಕಾಶ ನಾಮಕರಣ ಮಾಡ್ಕೊತಾರೆ, ಗೋತ್ರನು ಬಾಬಾ ಗೋತ್ರಲ್ಲೇ ಜೀವನ ಮಾಡ್ತೀನಿ, ನಮ್ಮ ಋಣ ತೀರುತ್ತ ಅಂತೇಳಿ ಸಾಯಿ ಪ್ರಕಾಶ್ ಆಗಿ ಮಾಡಿಕೊಂಡು ಎಫಿಲಿಯೇಟ್ ಮಾಡಿಕೊಂಡು ಧೈರ್ಯದಲ್ಲಿ ಪಬ್ಲಿಕ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಆಗಿ ಜೀವನ ಮಾಡಿದೆ. ಸಂಪೂರ್ಣವಾಗಿ ಅವರ ದಾರಿಯಲ್ಲೇ ನಡಿಬೇಕು, ಅವರ ಆಶೀರ್ವಾದದಿಂದ ಬದುಕಬೇಕು, ಅವನಿಂದಾನೇ ಇರಬೇಕು. ನಾನು ನೋಡಿದ್ರೆ ಶಿಡಿ ಬಾಬಾ ಜ್ಞಾಪಕ ಬರಬೇಕು, ಮಹಾನ್ ಭಕ್ತ ಇವರು ಹಂಗೆ ಹಿಂಗೆ ಅಂತ ಅನ್ಕೋಬೇಕು. ಅದೇ ರೀತಿ ನಾನು ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ನಾಗೇಂದ್ರ ರಾಜ್ಕುಮಾರ್, ಅಂಬರೀಷ್, ಪಾಲಶ್ರೀ, ತೆಂಗೇಶ್ ಅವರು, ಶೇಷ್ಕುಮಾರ್ ಅವರು, ಎಲ್ಲ ಕಲಾವಿದರನ್ನ ವೈಟ್ ಫೀಲ್ಡ್ ಸತ್ಯಭಾವತ ಕರ್ಕೊಂಡ್ಬಂದಿದ್ದೀನಿ. ಅನಂತರಾಗ ಅವ್ರನ್ನ ಸ್ವಾಮಿ ಆಶೀರ್ವಾದ ಮಾಡಿಸಿದ್ವಿ. ಯಾಕಂದ್ರೆ ನನ್ನ ಆಸ್ತಿ ಹಂಚಕ್ಕೆ ನನ್ನ ಮನೆಯವ್ರ ಇಷ್ಟ ಹಿಂದೆ ಒಂದೇ ಇರ್ಬೋದು, ಭಕ್ತಿ ದಾರಿ ಆದ್ಮಿಂದ ತೋರ್ಸಕ್ಕೆ ಯಾರು ಪರ್ಮಿಷನ್ ಬೇಕಾ ಇಲ್ಲ, ಇದರಲ್ಲಿ ಏನು ನಾವು ಇನ್ವೆಸ್ಟ್ ಮಾಡೋದು ಏನಿಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ನಮ್ಮ ಕಲಾವಿದರು ಚೆನ್ನಾಗಿರ್ಬೇಕು, ನಮ್ಮ ಡೆಕೋರೇಷನ್ ಚೆನ್ನಾಗಿರ್ಬೇಕಂತ ಸ್ವಾಮಿ ಹತ್ರ ಕರ್ಕೊಂಡೋಗೆಲ್ಲ ನಾವು ಆಶೀರ್ವಾದ ಮಾಡಿಸಿದ್ವಿ. ಡಿಬೇಟ್ ಅಲ್ಲಿ ನಾನು 2-3 ಪುಟ ಬರ್ಕೊಂಡು ಚೆನ್ನಾಗಿ ಮಾತಾಡೋ. ನಮ್ಮ ಮಾಸ್ಟರ್ ಏನ್ ಮಾಡಿದ ಅಂದ್ರೆ, ಬಾಲಶೌರಿ ಅಂತ ನಮ್ಮ ಕ್ಲಾಸ್ ಮಾಸ್ಟರ್ ಮ್ಯಾಗ್ಝನ್ಗೆ ಒಂದು ಶೀರ್ಷಿಕೆ ಬರೆಯತ್ತೆ ಹೇಳಿದ. ನಾನೇನು ನಮ್ಮ ಸ್ಕೂಲ್ ಬಗ್ಗೆ, ಟೀಚರ್ಸ್ ಬಗ್ಗೆ, ವಾತಾವರಣದ ಬಗ್ಗೆ, ಗ್ರೀನರಿ ಬಗ್ಗೆ ಎಲ್ಲ ಬರೆದಿದ್ದೆ. ಪ್ರಿಂಟ್ ಆಯ್ತು ಸ್ಕೂಲ್ ಮ್ಯಾಗ್ಝನ್.
ಸ್ಕೂಲ್ದಾಗೆ ಆಮೇಲೆ ಅವರೇ ಒಂದು ಡ್ರಾಮಾ ಬರಿ ಅಂತ ಹೇಳಿದ್ದಾರೆ. ಗುರುಗಳೇ, ಡಿಬೇಟ್ ಅಂದ್ರೆ ಸಬ್ಜೆಕ್ಟ್ಸ್ ಇರುತ್ತೆ, ಮ್ಯಾಗಝಿನ್ ಅಂದ್ರೆ ನಮ್ಮ ಸ್ಕೂಲ್ ಬಗ್ಗೆ, ನಮ್ಮ ವಾತಾವರಣ ಬಗ್ಗೆ ಬರೆದಾನೆ, ಯಾವ್ದ ಬಗ್ಗೆ ಬರೀಲಿ ನಾನು ಅಂತ ಬರೀವ. ನಾನು ಹೇಳಿದೆ, ನೀವು ಯೋಚನೆ ಮಾಡಿ, ಒಬ್ಬ ಪೊಲಿಟಿಷಿಯನ್ ನರಕಕ್ಕೆ ಹೋದ್ರೆ ಅಲ್ಲಿ ಆ ನರಕನ ಯಾವ ರೀತಿ ಕೊಲ್ಲಿಟ್ ಮಾಡ್ತಾನೆ, ಹೆಂಗೆ ಅದನ್ನ ಬಳಸ್ಕೊಂಡು ಬಿಡ್ತಾನೆ, ಏನೇನು ಡಿಮ್ಯಾಂಡ್ ಮಾಡ್ತಾನೆ ಅನ್ನೋದು 66 ಅಲ್ಲಿ ಡ್ರಾಮಾ ಬರೀತಿತ್ತು ಸ್ಕೂಲ್. ಸ್ಕೂಲಲ್ಲಿ ಅಂದ್ರೆ ಈ ಡ್ರಾಮಾ ಬರೆಯೋದಕ್ಕೆ, ಈ ಕಲ್ಚರ್ ಆಕ್ಟಿವಿಟೀಸ್ ಇರೋದಕ್ಕೆ ಕಾರಣ ನಮ್ಮ ತಾಯಿ ರೆಗ್ಯುಲರ್ ಸಿನಿಮಾ ಆಗೋವೆ, ಅಲ್ಲಿಂದ ವಾರಕ್ಕೆ 3 ಸಿನಿಮಾ ನೋಡ್ತಾರೆ, ನಂಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಬಾಡಿಗಾರ ನಾಡಿ ಅಂತ. ಸಿನಿಮಾಗಳನ್ನ ನೋಡಿ 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 ಒಂದು ಇನ್ಸ್ಪಿರೇಷನ್, ಒಬ್ಬ ರೈಟರ್ ನನ್ನಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಹುಟ್ಟಿರ್ತಾರೆ. ಅದಕ್ಕೆ ಬೀಜ ಹಾಕಿದ್ರೆ ನಮ್ಮಮ್ಮ ಮ್ಯಾಗಝಿನ್ ಬರ್ಸಿದ್ದು, ಡ್ರಾಮಾ ಬರ್ಸಿದ್ದು, ಆ ಡ್ರಾಮಾನಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿತ್ತು. ಆ ರೀತಿ ಸಂಕ್ರಾಂತಿ ಆಗ್ಬೋದು, ರಾಮನವಮಿ ಆಗ್ಬೋದು, ದಸರಾ ಆಗ್ಬೋದು, ನನ್ನ ಡ್ರಾಮಾ ಇಲ್ಲದೆ ಹಬ್ಬ ಇಲ್ಲ. ಅಲ್ಲೂರಿ ಸೀತಾರಾಮರಾಜು, ವೀರಪಾಂಡ್ಯ ಕಟ್ಟಬೊಮ್ಮನ, ಸ್ವಲ್ಪ ಈ ಫ್ರೀಡಮ್ ಫೈಟರ್ಸ್ ಬಗ್ಗೆ ನನ್ಗೆ ತುಂಬಾ ಆಸೆ. ಸರ್, ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾನ ಕರ್ಕೊಂಡು ಹೋಗಿ ತೋರ್ಸೋದು ಒಂದು ಪ್ರಶ್ನೆ ಬೇರೆ ಅಂತ ಆದ್ರೆ, ನನ್ನ ಮಗನೇ ಸಿನಿಮಾ ರಂಗಕ್ಕೆ ಹೋಗ್ತಾನೆ ಅಂತ ಆದಾಗ ಆ ಫೀಲಿಂಗ್ ಗೊತ್ತಾದಾಗ ಅಯ್ಯೋ, ಅವ್ರಿಗೆ ಅಕ್ಷರೇ ಬರಲ್ಲ. ಅವ್ರ ಇಮೇಜ್ ಅದೇ ಡ್ರಾಮಾಗಳು ನಮ್ಮ ತಂದೆ ಬರ್ತಾರೆ, ಡ್ರಾಮಾ ಆಗೋವರೆಗೂ ನನ್ನ ಕಾವಲು ಕಾಯ್ಬೇಕಲ್ವಾ. 12 ಗಂಟೆವರೆಗೂ ಡ್ರಾಮಾ ಹ್ಯಾಸಲ್ಸ್ ಇರುತ್ತೆ. ಸಪೋರ್ಟ್ ಇತ್ತು ಹಾಗಾದ್ರೆ. ನಮ್ಮ ತಂದೆ ಸಪೋರ್ಟ್ ಚೆನ್ನಾಗಿತ್ತು. ನಮ್ಮ ತಾಯಿಗೆ ಏನು ಗೊತ್ತಾಯ್ತು, ಫ್ಯಾಮಿಲಿ ವ್ಯವಸಾಯ ಮಾಡತ್ತವ್ರು ಆರಾಮಾಗಿ ಒಂದರೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಅಡಿಗೆ ಮಾಡಿ ಬಂದರೆ ಚೆನ್ನಾಗಿ ತಿಂತಾರೆ, ಸಿನಿಮಾ ನೋಡ್ತಾರೆ, ಮಜವಾಗಿರ್ತಾರೆ. ಬಿಂದಾಸ್ ಲೈಫ್ ಈ ರೀತಿ ಮೊಬೈಲ್ ಇಲ್ಲ, ಪ್ರಾಬ್ಲಮ್ಸ್ ಇಲ್ಲ, ಏನಿಲ್ಲ. ನಾನು ಅಷ್ಟು ಸಿಂಪಲ್ ಆಗಿದ್ದಿದ್ದ, ನನ್ನಿಂದ ಅವ್ರಿಗೆ ತೊಂದರೆ ಇಲ್ಲ. ನಮ್ಮ ತಾಯಿ ಹೇಳ್ತಾರೆ, ನಿನ್ನಂತ ಒಂದು ಮಗ ಇದ್ರೆ ಇಂಥವು ಒಂದು 10 ಜನ ಮಕ್ಕಳು ಸಾಕ್ಬೋದಪ್ಪ ಅಂತ. ನನ್ನ ಲೈಫ್ನಲ್ಲಿ ಯಾವತ್ತೂ ನಮ್ಮ ತಾಯಿ ಮಾಡಿದ ಅಡಿಗೆ ಆಗಲಿ ನಾನು ಇದು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ನಾನು. ಅದೇ ಅವ್ರಿಗೆ ಖುಷಿಯಾಗಿದೆ. ಹೌದು, ಪ್ರತಿದಿ ಉಪ್ಪು ಸರಿ ಇಲ್ಲ, ಯಾರ ಸರಿ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳ್ತಾ ಇದ್ರೆ ಏನ್ ಮಾಡಿದ್ರೆ ನನ್ನ ಮಗ ಹಿಂಗೆ ಅನ್ನೋದೊಂದು ಡಿಸಪಾಯಿಂಟ್ ಬರುತ್ತೆ. ಈವನ್ ನಮ್ಮ ತಾಯಿ ಅಲ್ಲ, ನನ್ನ ಹೆಂಡತಿನ ಅಷ್ಟೇ. 72ನಲ್ಲಿ ಮದುವೆ ಆಗಿದೆ, 2025 ಅಥವಾ 52 ಇಲ್ಲಮ್ಮ, ಅರೇಲಿದ್ದ ಕಂಪ್ಲೀಟ್ಲಿ. ನನ್ಗೇನಿಷ್ಟ ಇಲ್ಲಿವರೆಗೂ ಅವ್ರಿಗೆ ಗೊತ್ತೇ ಇಲ್ಲ. ಸರ್, ಇಷ್ಟು ವರ್ಷ ಯಾಕಂದ್ರೆ ಕೆಳಗೋದ್ಮೇಲೆ ಕೇಳ್ಬೋದು ಅವನ್ನ, ನಿಮ್ಮ ಯಜಮಾನ್ಗೆ ಏನಿಷ್ಟ ಅಂತ. ಅವ್ರು ಏನ್ ಮಾಡಿದಾರೋ ಅದು ತಿಂತೀನ, ಏನ್ ಡ್ರೆಸ್ ಕೊಟ್ಟಿದಾರೋ, ಏನ್ ಮೆಟೀರಿಯಲ್ ತಂದ್ರು ಅದು ಹಾಕೊಂತೀನ. ಈಗ ನಾನು ಚಾನಲ್ ಅಲ್ಲಿ ಕೇಳ್ತೇನೆ, ನಿಮ್ಗೆ ಏನ್ ಇಷ್ಟ? ಗೊತ್ತಿಲ್ಲ, ಯಾವ್ದಾ ತಿಂತೀನಿ ನಾನು, ಸ್ವೀಟು, ಖಾರ ಅಂತ ಏನಿಲ್ಲ. ನಮ್ ತಾಯಿ ಏನ್ ಮಾಡಿಕೊಟ್ಟಿದ್ರೆ ಚಿಕ್ಕವರಾಗಿದ್ದಾಗ ಅದು ತಿಂದು ಸ್ವಲ್ಪ. ಈಗ ತಾಯಿ ಮಾಡಿಕೊಟ್ಟ ಟೇಸ್ಟಿಗೂ ಹೆಂಡತಿ ಮಾಡಿಕೊಟ್ಟ ಟೇಸ್ಟಿಗೂ ಚೇಂಜಸ್ ಇರುತ್ತೆ. ಸೊ ಅದೆರಡರಲ್ಲಿ ಕಂಪೇರ್ ಮಾಡುವಂತ ಅವ್ರದ್ದು ಇಟ್ಕೋಬೇಕಷ್ಟೇ. ಸೀಕ್ರೆಟ್ ಬಿಟ್ಕೊಡಲ್ಲ ಸರ್. ನೀವು ಕೇಳ್ಬೇಕಂತ ಕೇಳ್ಬೇಕು, ಹಾಫ್ ಮೈ ಕೇಳಿ ಆನ್ ಮೈಗೂ ಕೇಳ್ಬೇಕಾದ್ರೆ ನಿಮ್ಮ ಯಜಮಾನಿಗೆ ಏನ್ ಇಷ್ಟ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡಿಕೊಟ್ಟು ತಿಂತಿಲ್ಲ ಅಂದ್ರೆ ನಾನು ಎಲ್ಲ ತಿನ್ನೋದಲ್ಲಿ ಪ್ರಪಂಚದಲ್ಲಿ. ಹೊರಗಡೆ ಫುಡ್ ಯಾವ್ದಾದ್ರು ಒಂದು ಹುಡ್ಕೊಂಡು ಶೂಟಿಂಗ್ ಇದ್ರೆ ನಾನು ಮಧ್ಯಾಹ್ನ ತಿನ್ನೋದು ಸೊಪ್ಪು, ಮೆಂತ್ಯ ಸೊಪ್ಪು, ತರಕಾರಿ ಈ ತರ ತಿಂತೀನಿ. ಬೆಳಿಗ್ಗೆ ಮಾಮೂಲಿಯಾಗಿ ಸಿನಿಮಾ ಗೊತ್ತಲ್ಲಮ್ಮ, ಇಡ್ಲಿ ವಡೆ, ನಾನು ಪೂರಿ ತರ್ತಾರೆ, ಒಂದಿನ ಉಪ್ಪಿಟ್ಟು ತರ್ತಾರೆ, ಒಂದಿನ ರೈಸ್ ಬಾತ್ ತರ್ತಾರೆ, ಅಷ್ಟೇ ತಿನ್ನಬೇಕು. ಸಂಜೆ ಮನೆಗೆ ಬರ್ತೀನಿ. ಈಗ ನನ್ ಸೊಪ್ಪಿಷ್ಟ ಅಂತ ಇಟ್ಕೊಬೋದು. ಇಟ್ಟು ಮರ ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ನಿಂತ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿ. ಹೆವಿ ಫುಡ್ ತಗೋಬಾರ್ದು ಅನ್ನೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಬೇಕು, ಲಂಚ್ ನಾರ್ಮಲ್ ಆಗಿರ್ಬೇಕು, ನೈಟ್ ಇನ್ನೂ ನಾರ್ಮಲ್ ಆಗಿರ್ಬೇಕು. ಈಗ ನಾವು ನಮ್ಮನೇಲಿ ಈಗ ಸದ್ಯಕ್ಕೆ ವಾರಕ್ಕೆ 3 ದಿನ ತಂಗಳನ್ನ ಇರುತ್ತೆ, ರಾಗಿ ಗಂಜಿ ಇರುತ್ತೆ, ಜೋಳದ ಗಂಜಿ ಇರುತ್ತೆ. ಎಲ್ಲ ಹೆಲ್ದಿ ಫುಡ್ ಸ್ಟೈಲ್. ಬೇಜಾರಾಗಲ್ಲ ನಮ್ಗೆ, ನಾವು ಹತ್ತಿನ ಬೇಕು ಇತ್ತಿನ ಬೇಕು ಅಂತ ನಮ್ಗೇನಿಲ್ಲ.
ನಾನು ನನ್ನ ಮಿಸ್ಸಸ್ ಇಲ್ಲಿವರೆಗೂ ಒಂದೇ ನಾನು 5 ಸ್ಟಾರ್ ಹೋಟೆಲ್ ಹೋಗಿ ಏನು ತಿನ್ನಲಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿ ಅಂತಾನು ಹೇಳಿಲ್ಲ. ಬಟ್ ನಾವು ಶೂಟಿಂಗ್ ಹೋಗುವಾಗ ಸಿಂಗಪುರ್ ಹೋಗಿದ್ದೀವಿ, ಮಲೇಷ್ಯಾ ಹೋಗಿದ್ದೀವಿ, ಎಲ್ಲೆಲ್ಲ ಕಡೆ ಜೊತೆಗೆ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದರೆ ಔಟ್ ಆಫ್ ಹೋಗುವಾಗ ನಮ್ಮ ನೋಡ್ಬೇಕು ಒಬ್ರು ಬೇಕಲ್ವಾ. ಈಗ ಅಂದ್ರೆ ಬಾಡಿ ಗಾರ್ಡ್ ಇಟ್ಕೊಂತ ಇದ್ದಾರೆ. ಅಂದ್ರೆ ನೀವು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಪ್ರೀತಿಯಿಂದಾನೆ. ನೋಡ್ಕೊಳ್ಳಿ. ಹೌದು ಮರಿ, ನಮ್ಮ ನೋಡ್ಕೊಂಡು ಒಬ್ರು ಬೇಕಲ್ವಾ. ನಮ್ಮ ಶಿ ನಾಟ್ ಎ ಬಾಡಿ ಗಾರ್ಡ್, ಶಿ ಗಾಡ್ ಟು ಮೈ ಹಾರ್ಟ್. ಅಪ್ಪ ಹಾ? ಹೌದು, ಖಂಡಿತ. ಅವ್ರಿಗೊಂದು ಖುಷಿ ಆಗತ್ತೆ. ಈಗ ನಾವು ಎಲ್ಲಾ ದೇವಸ್ಥಾನ ಶೂಟಿಂಗ್ ಮಾಡಿದ್ವಿ, ನಾವು ಸಿಗ್ತವೆ ವಿತ್ ಫ್ಯಾಮಿಲಿನೇ ಹೋಗಿದ್ವಿ. ನಾವು ಮುದ್ದೆ ನಮ್ಮದಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡಿದ್ವಿ. ಬಾಲಸುಬ್ರಹ್ಮಣ್ಯ ಅವ್ರ ಮಿಸ್ಸಸ್ ಕರ್ಕೊಂಡು ಬಂದರು, ನಾನು ನನ್ನ ಮಿಸ್ಸಸ್ ಕರ್ಕೊಂಡು ಬಂದಿದ್ದೀನಿ, ನಮ್ಮ ಪಾರ್ಟ್ನರ್ ಪ್ರಭಾಕರ್ ವೈಫ್ ಫ್ಯಾಮಿಲಿ ಬಂದಿರಿ. ನಾವೆಲ್ಲ ಒಂದು ಪಿಕ್ನಿಕ್ ದಲ್ಲಿ ಹೋಗಿದ್ವಿ, ಎಲ್ಲ ದರ್ಶನ ಮಾಡ್ಬಿಟ್ಟು ಶೂಟಿಂಗ್ ಮಾಡ್ಬಿಟ್ಟು. ಇದಕ್ಕೆ ಅಂತ ಕಾಣಿಸುತ್ತೆ ಸರ್, ನೀವು ವರ್ಷಕ್ಕೆ ಒಂದು 11 ಮೂವಿ ಜೊತೆಗೆ ಮಾಡಿದೀರಾ, ಕರ್ಕೊಂಡು ಹೋಗ್ತಾ ಇದ್ರಾ? ಅಲ್ಲ, ಹೇಗೆ ಟೈಮ್ ಕೊಡ್ತಾ ಇದ್ರಿ ಸರ್? 11 ಮೂವಿ ವರ್ಷಕ್ಕೆ, ಈಗ ಅಂದ್ರೆ ಅದೇ 3 ವರ್ಷಕ್ಕೆ ಒಂದು ಮೂವಿ ಆಗುತ್ತೆ. ಎಲ್ಲಿ ಮಿಸ್ ಆಗ್ತೀವೋ, ಹಾ. ಲೋಕಲ್ ಇದ್ರೆ ಎಲ್ಲ ಮಿಸ್. ಹಾ. ಲೋಕಲ್ ಶೂಟಿಂಗ್ ಅಂದ್ರೆ ಎಲ್ಲ ಮಿಸ್ ಅಲ್ವಾ. ಬೆಳಿಗ್ಗೆ 4 ಎದ್ದಿದ್ವಿ ನಾವು, 45 ಮಿನಿಟ್ಸ್ ರೆಡಿ ಆಗ್ತೇವೆ, ಸ್ಟ್ರೈಟ್ ಜನಾರ್ದನ್ ಹೋಟ್ಲ್ ಹೋಗ್ತೇವೆ. ಅಲ್ಲಿ ಕೊರಗಲ್ ನಾಗೇಶ್ ಅವ್ರು ಇರ್ತಾರೆ, ನಮ್ಮ ಸ್ಕ್ರಿಪ್ಟ್ ಬರಿತಾ ಇರ್ತಾರೆ, ಅದೆಲ್ಲ ರೀಡಿಂಗ್ ತಗೋಬೇಕು. ಅಲ್ಲಿಂದ ಚಾಮುಂಡೇಶ್ವರಿಗೆ ಹೋಗ್ತೀವಿ, ಈ ಏಟಿಂಗ್ ಬ್ಯಾಲೆನ್ಸ್ ಇದ್ರೆ ಅಲ್ಲಿ ನೋಡ್ಕೊಂಡು ಬರ್ತೀವಿ. ಅಲ್ಲಿಂದ ಶೂಟಿಂಗ್ ಹೋಗ್ತೀವಿ, ಪುನಃ ಜನಾರ್ದನ್ ಬರ್ತೀವಿ, ಅಲ್ಲಿ ಸ್ಕ್ರಿಪ್ಟ್ ನೋಡ್ಕೊಂತೀವಿ, ಪುನಃ ಚಾಮುಂಡೇಶ್ವರಿಗೆ ಹೋಗ್ತೀವಿ, ಏಟಿಂಗ್ ವರ್ಕು ಎಲ್ಲ ನೋಡ್ಕೊಂತೀವಿ. ಲೋಕಲ್ ಇರುವಾಗ ಮನೆಗೆ ಬರ್ತೀವಲ್ವಾ. ಸರ್, ಆದ್ರೂ ವರ್ಷದಲ್ಲಿ ಒಂದು 11 ಮೂವಿ ಮಾಡೋದಂದ್ರೆ ನೀವು ಶೆಡ್ಯೂಲ್ಗಳನ್ನ, ಡೇಟ್ಸ್ಗಳನ್ನ ಹಿಂಗೆ ಮ್ಯಾನೇಜ್ ಮಾಡ್ತಾರೆ? ಟೀಮ್ ವರ್ಕ್, ಒಳ್ಳೆ ಟೀಮ್ ಇದೆ ನಮಗೆ. 3 ಜನ ಕೋ ಡೈರೆಕ್ಟರ್ಸು, 3 ಜನ ಅಸೋಸಿಯೇಟ್ಸು, ಒಂದು 18 ಜನ ಅಸಿಸ್ಟೆಂಟ್ಸ್ ಎಲ್ಲರೂ ಆ ಕಾಲದಲ್ಲಿ 18 ಜನ. ಎಲ್ಲ ಟೀಮ್ ಎಲ್ಲ ಡಿವೈಡ್ ಮಾಡ್ತೀವಿ ನಾವು. ಯಾವ ಪಿಕ್ಚರ್ ಯಾರ್ಯಾರು ಮಾಡಬೇಕು, ಎಲ್ಲೆಲ್ಲಿ ಇರಬೇಕು, ಯಾವ ರೀತಿ. ಈ ಸಿನಿಮಾ ಮುಗಿತಾರವಾಗ ಇನ್ನೊಂದು ಟೀಮ್ ರೆಡಿ ಮಾಡ್ತಾರೆ, ಇಲ್ಲಿ ಮುಗಿತಾರೋ ಇನ್ನೊಂದು ಟೀಮ್ ರೆಡಿ ಮಾಡ್ತಾರೆ. ಒಟ್ಟಾಗಿ ನಾನು ಯೋಚನೆ ಮಾಡಿದ್ದು ನಿರ್ಮಾಪಕರು ಚೆನ್ನಾಗಿರ್ಬೇಕು. ಹೌದು. ನನಗೊಂದು ಟ್ಯಾಗ್ ಇದೆ, ನಿರ್ಮಾಪಕರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅಂತ. ನನ್ನಿಂದ ನಷ್ಟಪಟ್ಟವರು ಬೆರಳೆಣಿಗುತ್ತೆ, ನನ್ನಿಂದ ಸಕ್ಸಸ್ ಆದವರು ಎಲ್ಲರೂ ಇದ್ದಾರೆ, ಇವಾಗ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ರಾಜ್ಕುಮಾರ್ ಅವರು ಯಾವತ್ತು ಹೇಳ್ತಾರೆ ಅನ್ನದಾತರು ಅನ್ನದಾತರು ಅಂತ. ಅನ್ನ ಕೊಟ್ಟಿದವ್ರಿಗೆ ಅನ್ನ ಉಳಿಸ್ಬೇಕಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು 18 ಅವರ್ಸ್ ಕೆಲಸ ಮಾಡೋದು ಕಷ್ಟ ಅಂತ ಅನ್ಕೊಳ್ಳಿ. 18 ಅವರ್ಸ್ ಮಹಾರಾಷ್ಟ್ರ ಸೀಸನ್ ನಲ್ಲಿ 18 ಅವರ್ಸ್ ಮಾಡಲೇಬೇಕು. ಆಕೆ 3 ಶಿಫ್ಟ್ ಮಾಡೋ, ನಾನು 3 ಶಿಫ್ಟ್ ಮಾಡೋ. ಶ್ರುತಿ ಅವರು ಶ್ರುತಿ ಪರವಾಗಿಲ್ಲ, ಮಹಾರಾಷ್ಟ್ರ ಬಿಜಿ ಆ ಕಾಲದಲ್ಲಿ. ಓಕೆ. ಮಹಾರಾಷ್ಟ್ರ ಇದ್ರೆ ಇಂಡಸ್ಟ್ರಿ ಅಂತ. ಆವಾಗ ಎಲ್ಲಾ ಪ್ರೊಡ್ಯೂಸರ್ಗೆ ಮಹಾರಾಷ್ಟ್ರ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು ಎಲ್ಲರಿಗೆ ಆ ಕಾಲದಲ್ಲಿ. ಅವಾಗ ಅವ್ರು ಕೊಡೋ ಡೇಟ್ ಅಂದ್ರೆ ಸಿನಿಮಾ ಮಾಡಬೇಕಲ್ವಾ. ನಂದೇ 3 ಪಿಕ್ಚರ್ 3 ಶಿಫ್ಟ್ ಮಾಡುವರು. ನಿಮ್ದು ಒಬ್ರು. ಗೃಹ ಪ್ರವೇಶ ಒಂದ್ ಕಡೆ. ಹಾಗಾದ್ರೆ ಈಗ ಇಂಡಸ್ಟ್ರಿ ಬ್ಯುಸಿ ಆಗಿರೋದಲ್ಲ, ಆಗ್ಲಿಂದಾನೇ ಬ್ಯುಸಿ. ಈ ಇಂಡಸ್ಟ್ರಿ ಬಿಜಿ ಆದ್ದು ಎಲ್ಲಿದೆಯಮ್ಮ, ಬಾಯಿನಲ್ಲಿದೀವಿ ನಾವು. ಸಿನಿಮಾ ಮಾಡ್ತಾ ಇದೀವಿ ನಾವು, ನೋಡೋರಿಲ್ಲ, ನೋಡು ಸಿನಿಮಾಗಳು ಮಾಡ್ತಾ ಇಲ್ಲ. ಅದೊಂದೇ ರೀಸನ್ ಇರ್ಬೋದಾ? ನಮ್ಮ ಕಾಲದಲ್ಲಿ ಶಂಕರ್ನಾಗು, ಅನಂತನಾಗು, ರವಿಚಂದ್ರನ್, ಶಿವರಾಜ್ ಕುಮಾರ್, ಜಗ್ಗೇಶ್, ಕಾಶಿನಾಥ್, ರಾಜ್ಕುಮಾರ್, ರವಿಚಂದ್ರನ್, ಅಂಬರೀಷ್ ಅನ್ನ, ಎಷ್ಟು ಜನ ಇದ್ದಾರೆ ನೋಡಿ ಡೈರೆಕ್ಟರ್ಸ್ ನೋಡ್ಕೊಂಡು. ಅವಾಗ ಸಿದ್ದಲಿಂಗಿ ಅವ್ರು ಒಂದ್ ಕಡೆ ಇದ್ದಾರೆ, ಬಿ ಬಾಬು ಒಂದ್ ಕಡೆ ಇದ್ದಾರೆ, ಈ ಕಡೆ ಭಾರ್ಗವ್ರು ಇದ್ದಾರೆ. ಈ ತರ ಇಷ್ಟೇನೋ ಡೈರೆಕ್ಟರ್ಸ್ ಇದ್ದೀವಿ ನಾವು. ಇವರೆಲ್ಲ ನಿಮ್ಗೆ ನೆನಪಿದೆ, ನಾನು ಹೇಳಿದ ಎಲ್ಲ ಹೆಸರು ಹೇಳಿ. ಇವಾಗ ಇರೋರ ಹೆಸರು ಏನಾದ್ರು ನೀವು ಹೇಳಿದ್ರೆ ಸಂತೋಷ ಪಡ್ತಾರೆ. ಒಂದು ನಿರ್ಮಾಣ ಸಂಸ್ಥೆ ಬಗ್ಗೆ ಹೇಳಿದ್ರೆ ಸಂತೋಷ ಪಡ್ತಾನೆ, ಒಬ್ಬ ಒಳ್ಳೆ ನಿರ್ಮಾಪಕರ ಬಗ್ಗೆ ಹೇಳಿ ಸಂತೋಷ ಪಡ್ತಾನೆ, ಒಬ್ಬ ಒಳ್ಳೆ ನಿರ್ದೇಶಕರ ಬಗ್ಗೆ ಸಂತೋಷ ಪಡ್ತೇನೆ, ಒಬ್ಬ ಕಲಾವಿದರ ಬಗ್ಗೆ ಸಂತೋಷ ಪಡ್ತೀನಿ. ಹೆಸರು ಹೇಳ್ಬೇಕು ನಾ. ಇವರೆಲ್ಲ ಹೆಸರು ಹೇಳಿದ್ರು ನಾನು, ಅವ್ರಿಂದ ಇಂಡಸ್ಟ್ರಿ ಉಳಿಯಿತು. ಗೋಲ್ಡ್ ಇಸ್ ಗೋಲ್ಡ್ ಅನ್ನೋ ತರ. ಪುಟ್ಟಣ್ಣ ಕರ್ನಾಟಕ ಅಂದ್ರೆ ಕರ್ನಾಟಕದವ್ರು ಆ ಕಾಲದಲ್ಲಿ, ರಾಜಕುಮಾರ್ ಅಂದ್ರೆ ಕರ್ನಾಟಕನವ್ರು ಆ ಕಾಲದಲ್ಲಿ. ಇವಾಗ ಯಾರನ್ನೇ ಕರ್ನಾಟಕ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಪ್ಯಾನ್ ಇಂಡಿಯಾ. ಪ್ಯಾನ್ ಇಂಡಿಯಾ ಅಲ್ಲ, ನಾವು ಇಂಡಿಯಾ. 350 ಸಿನಿಮಾ ಬಿಲ್ಗಡೆ ಆಗ್ತಾ ಇದೆ, ಒಂದು 3 ಪಿಕ್ಚರ್ ಸೆಕ್ಸ್ ಆಗ್ತಾ ಇದೆಯಾ?